नारायणं नारायणाय गुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। धर्म विज्ञान वैराग्य परमेश्वरचारिणः आनंदतीर्थ भगवत्पादान् वन्दे निरन्तरं। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तः भवन्तः सर्वे वै। वक्रतुण्ड महाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा। नवमी ज्ञान सुधादित्रियमुनिं श्रीपादराजसन्मणिं व्यासार्यान् विद्यागमप्तिवेरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारान्महीं श्री सत्यव्रत राघवेन्द्र मुनिपान् सत्तो सत्यानपान् सत्यधीर कराब्जोत्थ ज्ञान वैराग्य सागरः सत्य ज्ञानाख्यकरणिः स्वान्तध्वान्तं निकुन्ततु विद्यारां विदाचार्यं यदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञ कराब्जोत्थान् पञ्चाशद्वर्षपूजकान् सत्यप्रमोतीर्थार्यान् नौमिन्यार सुधार्तान् शास्त्रेषु पारदृष्टानं शास्त्रज्ञेषु वस्त्रं दीनभक्तोद्धारकरं सत्यात्मानं भजे विद्यापीठ विधातारं विद्यावारिचन्द्रं विद्यार्थ्यवत्सरं वन्दे महामहिमसद्गुरुम् आपादमौलिपर्यन्तं गुरूणाम् आत्मं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः श्रीगुरुभ्यो नमः श्रीगुरुभ्यो नमः। ಇವತ್ತು 27ನೇ ಅಧ್ಯಾಯ ತಾತ್ಪರ್ಯದ 163 163 ಶ್ಲೋಕದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ವವರ್ಷತುಸ್ತೌ ಚ ಮಹಾಸ್ತ್ರಶಸ್ತ್ರೈಃ ಭೀಮೋ ರಥಸ್ಥೋ ಅಪರಜಂ ಜುಗೋಪ ಶೈನೇನ ಪಾಂಚಾಲ ಮುಖಾಶ್ಚ ಪಾರ್ಥಂ ಆವಾರ್ಯತಸ್ಥುಃ ಪ್ರಸಭಂ ನದಂತಃ. ಅರ್ಜುನ ಹಾಗೂ ಕರ್ಣ ಇವರಿಬ್ಬರ ಪರಸ್ಪರವಾದ ಘನಘೋರವಾದ ಯುದ್ಧವನ್ನ ತಿಳಿಸ್ತಾ ಇದ್ದಾರೆ. ಈ ಅರ್ಜುನ ಹಾಗೂ ಕರ್ಣರ ಯುದ್ಧದಲ್ಲಿ ಇದನ್ನು ನೋಡೋದಕ್ಕಾಗಿ ಬಂದಿರತಕ್ಕಂತಹ ಯಾವ ದೇವತೆಗಳು ದೈತ್ಯರು ಇದ್ದಾರೆ ಅವರಲ್ಲಿ ಪರಸ್ಪರವಾಗಿರತಕ್ಕಂತಹ ಜಗಳ ಆಗ್ತಾ ಇದೆ ಅಂತ ನಾವು ನಿನ್ನೆ ತಿಳಿದಿದ್ದೇವೆ. ಅದನ್ನ ಬ್ರಹ್ಮದೇವರು ಉಪಶಮನ ಮಾಡಿದ್ದಾರೆ. ಅದಾದ ಮೇಲೆ ಅದೆಲ್ಲ ಆಕಾಶದಲ್ಲಿ ದೇವತೆಗಳು ನೋಡ್ತಾ ಇದ್ರು. ಕೆಳಗಡೆ ಇಲ್ಲಿ ಒಂದು ಕಡೆಗೆ ಅರ್ಜುನ, ಇನ್ನೊಂದು ಕಡೆ ಕರ್ಣ ಇದ್ದಾನೆ. ವವರ್ಷದ ಸ್ತೌಚ ಮಹಾಸ್ತ್ರ ಶಸ್ತ್ರೈಹಿ, ಅವರಿಬ್ಬರು ಕರ್ಣ ಮತ್ತು ಅರ್ಜುನ ಇಬ್ಬರು ಪರಸ್ಪರವಾಗಿ ಭಾರಿ ಅಸ್ತ್ರ ಹಾಗೂ ಶಸ್ತ್ರಗಳಿಂದ ಪರಸ್ಪರವಾಗಿರ್ತಕ್ಕಂತಹ ಘನಘೋರವಾದ ಯುದ್ಧ ನಡೀತಾ ಇದೆ. ಭೀಮಃ ರಥಸ್ಥಃ ಅಪರಜಂ ಜುಗೋಪ, ಭೀಮಸೇನ ದೇವರು ತಾವು ತಮ್ಮ ರಥದಲ್ಲೇ ಇಟ್ಟು ತಮ್ಮನಾಗಿರತಕ್ಕಂತಹ ಅರ್ಜುನ ರಕ್ಷಣೆಯನ್ನು ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶೈನೇನ ಪಾಂಚಾಲ ಮುಖಾಶ್ಚ ಪಾರ್ಥಂ ಆವಾರ್ಯತಸ್ಥು ಪ್ರಸಭಂ ನದಂತಹ, ಜೊತೆಗೆ ಅಲ್ಲಿ ಪಂಚಾಲ ದೇಶದ ರಾಜ ಅವನ ಮಕ್ಕಳು ಹಾಗೂ ಸಾತ್ಯಕಿ ಇವರೆಲ್ಲರೂ ಕೂಡ ಆ ಅರ್ಜುನ ಸುತ್ತಮುತ್ತಲೂ ಇದ್ದಾರೆ. ಸುತ್ತಮುತ್ತಲೂ ಇದ್ದು ಅರ್ಜುನ ರಕ್ಷಣೆ ಮಾಡೋಕ್ಕೋಸ್ಕರವಾಗಿದ್ದಾಗೆ ಪ್ರಸಭಂ ನದಂತಹ ಭಾರಿ ತಾವು ಜೋರಾಗಿ ಧ್ವನಿ ಮಾಡ್ತಾ ಇದ್ದಾರೆ. ಅರ್ಜುನ ನೀನು ಮಹಾಪರಾಕ್ರಮಿ, ಅಂದ್ರೆ ಭಾರಿ ಚೆನ್ನಾಗಿ ಯುದ್ಧ ಮಾಡಬೇಕು ಅನ್ನೋ ಉತ್ಸಾಹ ಬರ್ಬೇಕಲ್ಲ, ಆ ಉತ್ಸಾಹ ಬರುವಂತೆ ಅವರು ಧ್ವನಿಯನ್ನು ಮಾಡ್ತಾ ತಾವು ಆ ಯುದ್ಧವನ್ನ ಮಾಡಲಿಕ್ಕೆ ಹೆಚ್ಚು ಪ್ರಚೋದನೆ ಮಾಡ್ತಾ ಇದ್ದಾರೆ. ಇನ್ನು ಕರ್ಣನ ರಕ್ಷಣೆಗಾಗಿ ಇದ್ದವರು ಯಾರು ಅಂತ ಹೇಳ್ತಾರೆ. ದುರ್ಯೋಧನೋ ದ್ರೌಣಿ ಮುಖಾಶ್ಚ ಕರ್ಣಂ ರರಕ್ಷುರಾವಾರ್ಯ ತದಾ ಸಯುದ್ಧಂ ತತ್ರಾರ್ಜುನಂ ಬಾಣವರೈ ಸಕರ್ಣಃ ಸಮ್ಮರ್ದಯಾಮಾಸ ವಿಶೇಷಯನ್ ರಣೇ. ದುರ್ಯೋಧನ ಹಾಗೂ ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯ ಇವರೆಲ್ಲರೂ ಕೂಡ ಕರ್ಣಂ ರರಕ್ಷು, ಆ ಕರ್ಣ ರಕ್ಷಣೆಯಾಗಬೇಕು ಅನ್ನೋಕ್ಕೋಸ್ಕರವಾಗಿ ಸುತ್ತಲೂ ಇದ್ದು ಆವಾರ್ಯ ತದಾ ಆಸ ಯುದ್ಧಂ, ಸುತ್ತಲೂ ಈ ಕಡೆ ಕರ್ಣನ ರಕ್ಷಣೆಗೋಸ್ಕರವಾಗಿ ದುರ್ಯೋಧನ, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಅವರೆಲ್ಲರೂ ಕೂಡ ಒಂದು ಕಡೆಗೆ ಇದ್ದಾರೆ. ಇನ್ನೊಂದು ಕಡೆಗೆ ಅರ್ಜುನ ರಕ್ಷಣೆ ಮಾಡಬೇಕೋಸ್ಕರವಾಗಿ ಭೀಮಸೇನ ದೇವರು, ಸಾತ್ವಿಕ ಮೊದಲಾಗಿರ್ತಕ್ಕಂಥವ್ರು ಅಲ್ಲಿದ್ದಾರೆ.
ಹೀಗಿದ್ದಾಗ ಕರ್ಣ ಇವನು ತಾನು ಅನೇಕ ಬಾಣಗಳಿಂದ ಅರ್ಜುನನ ಚೆನ್ನಾಗಿ ಹೊಡಿ, ವಿಶೇಷ ರಣೆ ಭಾರಿ ತನ್ನ ಪರಾಕ್ರಮದನ್ನ ಆ ಕೌಶಲವನ್ನು ತೋರಿಸ್ತಾ ಅವನು ಬಾಣಗಳಿಂದ ಹೊಡೆದಿದ್ದಾನೆ. ತದಾನತಂ ಭೀಮಸೇನೋ ಜಗಾದ ಗದಾಂ ಸಮಾದಾರ್ಯ ಸಮಾಪ್ತರೋಷಃ ಅಹಂ ವಾ ಏನಂ ಗದಯಾ ಪೋಥಯಾಮಿ ತ್ವಂ ವಾ ಜಹೀಮಂ ಸಮಪಾಪ್ತವೀರ್ಯಃ ಪೃಷ್ಟೋಪಿತಂ ಬೋಧಯಾಮಾಸ ಸಮ್ಯಕ್ ನರಾವೇಶಂ ವ್ಯಂಜಯನ್ ಭೂಯ ಏವ. ಆಗ ಭೀಮಸೇನ ದೇವರು ಜೋರಾಗಿ ಧ್ವನಿ ಮಾಡ್ತಾ ಗದೆಯನ್ನು ತೆಗೆದುಕೊಂಡು ಸಿಟ್ಟಿಗೆ ಬಂದು ಹೇಳ್ತಾರೆ, ಅರ್ಜುನ, ನಾನು ಈ ಕರ್ಣನನ್ನು ಸಂಹಾರ ಮಾಡ್ತೇನೆ. ಅಹಂ ವಾ ಏನಂ ಗದೆಯ ಪೋಥಯಾಮಿ, ಗದೆಯಿಂದ ಹೊಡೆದು ಇವನು ಸಂಹಾರ ಮಾಡ್ತೇನೆ. ಇಲ್ಲ ತ್ವಂ ವಾ ಜಹೀಮಂ ಸಮಪಾಪ್ತವೀರ್ಯ, ಭಾರಿ ಪರಾಕ್ರಮಿಯಾಗಿರ್ತಕ್ಕಂಥ ನೀನಾದ್ರೂ ಕೊಲ್ಲು. ಒಂದ ನಾನು ಕೊಲ್ಲಬೇಕು, ಇಲ್ಲ ನೀನು ಕೊಲ್ಲಬೇಕು. ಅಂದ್ರೆ ಅವನಿಗೆ ಆ ವಿಶೇಷವಾಗಿರ್ತಕ್ಕಂಥ ಉತ್ಸಾಹ, ಧೈರ್ಯ, ಸ್ಥೈರ್ಯ, ಆ ಪರಾಕ್ರಮದ ಒಂದು ಹೆಚ್ಚು ಅಭಿವ್ಯಕ್ತಿ ಆಗುವಂತೆ ಅವರು ಮಾತಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಆ ಕಾಲದಲ್ಲಿ ವಿಶೇಷವಾಗಿ ಅರ್ಜುನನಿರ್ತಕ್ಕಂತಹ ನರ ಆವೇಶ, ಆ ಆವೇಶ ಅಭಿವ್ಯಕ್ತವಾಗುವಂತೆ ಆ ಪರಮಾತ್ಮನು ಅನೇಕ ಮಾತುಗಳನ್ನು ಹೇಳಿದ. ಬೋಧಯಾಮಾಸ ವ್ಯಂಜಯನ್ ಭೂಯ ಏವ. ಭಗವಂತನು ಅವನು ಹಿಂದೆ ಮಾಡಿರ್ತಕ್ಕಂತಹ ಮಹಾಪರಾಕ್ರಮವನ್ನು, ಎಷ್ಟು ಜನನ ಸಂಹಾರ ಮಾಡಿದ್ದಿ, ಸೋಲಿಸಿದ್ದಿ, ಮಹಾಪರಾಕ್ರಮ ಅವರಿಗೆ ವಿಶೇಷವಾಗಿರತಕ್ಕಂತಹ ಒಂದು ಧೈರ್ಯ, ಸ್ಥೈರ್ಯ ಇನ್ನು ಹೆಚ್ಚಾಗಿ ಬರುವಂತೆ ಮಾಡೋಕ್ಕೋಸ್ಕರವಾಗಿ ಹಾಗೆ ಮಾತನಾಡಿದ್ದಾನೆ. ಸಮೃದ್ಧ ವೀರ್ಯ ಸತದಾ ಧನಂಜಯ ಸುಯೋಧನ ದ್ರೌಣಿ ಕೃಪಾನ್ ಸಭೋಜಾನ್ ಸಾಕಂಚ ಬಾಣೇ ವಿರಥಾಚಕಾರ ವಿವ್ಯಾಧತಾನಪ್ಯರ್ಯಃ ಸುಪುಂಖೈಃ. ಅರ್ಜುನ ಸಮೃದ್ಧ ವೀರ್ಯ ಸತದಾ ಧನಂಜಯ, ಭೀಮಸೇನ ದೇವರ ಮಾತು ಹಾಗೂ ಕೃಷ್ಣನ ವಿಶೇಷವಾಗಿರ್ತಕ್ಕಂತಹ ಅವನ ಶಕ್ತಿಯನ್ನ ಉಪೋದ್ಬಲ ಮಾಡತಕ್ಕಂತಹ ಮಾತು, ಅವುಗಳನ್ನ ಕೇಳಿ ಅವನು ಇನ್ನೂ ಹೆಚ್ಚು ಉತ್ಸಾಹ, ಹೆಚ್ಚು ಶಕ್ತಿ ಪ್ರಕಟವಾಗಿದೆ. ಆಗ ದುರ್ಯೋಧನ, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಭೋಜ, ಹೀಗೆ ಯಾವ್ಯಾವ ರಾಜರಿದ್ದರೋ ಎಲ್ಲ ರಾಜರ ಜೊತೆಗೆ ಒಬ್ಬ ಅರ್ಜುನ ಭಾರಿ ಸಮರ್ಥನಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಅವರೆಲ್ಲರಿಗೂ ಬಾಣಗಳನ್ನು ಹೊಡೆದು ವಿರಥಾಂಶ್ಚಕಾರ, ಎಲ್ಲ ರಥವನ್ನು ನಾಶ ಮಾಡ್ತಾನೆ. ವಿವ್ಯಾಹತಾನಪ್ಯರ್ಯಃ ಸುಪುಂಖೈಃ, ಒಂದರ ಮೇಲೆ ಒಂದು ಬಾಣಗಳನ್ನು ಬಿಡ್ತಾ ಆ ಎಲ್ಲರನ್ನು ಸೋಲಿಸಿದ್ದಾನೆ. ಎಲ್ಲ ರಥವನ್ನು ನಾಶ ಮಾಡಿಬಿಟ್ಟ. ಯಾರಿಗೂ ರಥವೇ ಇಲ್ಲ, ಎಲ್ಲರೂ ದೂರ ನಿಂತು ಬಿಡ್ತಾರೆ. ತೇ ಕೇಚಿತ್ ದೂರತಸ್ತಸ್ತು ಪಶ್ಯಂತೋ ಯುದ್ಧಂ ಉತ್ತಮಂ ಅಮಾನುಷಂ ತತ್ಪಾರ್ಥಸ್ಯ ದೃಷ್ಟ್ವಾ ಕರ್ಮ ಗುರುಸ್ತುತಃ ಗೃಹೀತ್ವಾ ಪಾಣಿನಾ ಪಾಣಿಂ ದುರ್ಯೋಧನಮಭಾಷತ. ಅವರೆಲ್ಲರೂ ಇವತ್ತು ಅರ್ಜುನ ಬಹಳ ವಿಚಿತ್ರವಾಗಿ ಯುದ್ಧ ಮಾಡ್ತಾ ಇದ್ದಾನೆ, ಬಹಳ ವಿಚಿತ್ರವಾಗಿ ಅವನ ಸಾಮರ್ಥ್ಯವನ್ನು ತೋರಿಸ್ಕೊಡ್ತಾ ಇದ್ದಾನೆ ಅಂತ ಆ ಅಮಾನುಷವಾಗಿರ್ತಕ್ಕಂತಹ ಅರ್ಜುನನ ವಿಶಿಷ್ಟವಾದ ಯುದ್ಧ ಕೌಶಲ, ಯುದ್ಧ ಕರ್ಮವನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗಿದೆ. ದೂರದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅಶ್ವತ್ಥಾಮಾಚಾರ್ಯರು ಗೃಹೀತ್ವ ಪಾಣಿನ ಪಾಣಿಂ ದುರ್ಯೋಧನ ಅಭಾಷಿತ, ದುರ್ಯೋಧನ ಬದಿಯಲ್ಲೇ ಇದ್ದ. ಅವನ ಕೈ ಹಿಡಿದು ಹೇಳ್ತಾರೆ, ನೋಡು ದುರ್ಯೋಧನ, ಯುದ್ಧ ಏನೋ ನಡೀತಾ ಇದೆ, ಆದರೆ ನಿನಗೆ ಒಳ್ಳೇದಾದ್ರು ನಾನು ಹೇಳ್ತೀನಿ ಅಂತ ಮಾತಾಡ್ತಾರೆ. ದೃಷ್ಟಂ ಹಿ ಭೀಮಸ್ಯ ಬಲಂ ತ್ವಯಾದ್ಯ ತಥೈವ ಪಾರ್ಥಸ್ಯ ಯಥಾಚಿತಾ ವಯಂ ಅಲಂ ವಿರೋಧೇನ ಸಮೇತ್ಯ ಪಾಂಡವೈಃ ಪ್ರಸಾಧಿ ರಾಜ್ಯಂಚ ಮಯಾ ಸಮೇತಃ. ಆಗ ಒಂದು ಮಾತನ್ನು ಹೇಳ್ತಾರೆ ದುರ್ಯೋಧನ ಕುರಿತು. ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ನೋಡು ದುರ್ಯೋಧನ, ಯುದ್ಧ ನಡೀತಾ ಇದೆ, ಭೀಮಸೇನರ ಪರಾಕ್ರಮ ಏನು ಅಂತ ನೋಡಿದ್ದೀಯ. ನಿನ್ನೇನೆ ದುಶ್ಯಾಸನ ಯಾವ ರೀತಿಯಾಗಿ ಕೊಂದು ಹಾಕ್ಬಿಟ್ಟು ಎಲ್ಲರೂ ನೋಡ್ತಾ ಇರುವಾಗ ಅತೀ ಭಯಾನಕವಾಗಿ
ಅವನ ಎದೆ ಮೇಲೆ ಕೂತು, ಹೊಟ್ಟೆ ಮೇಲೆ ಕೂತು ಆ ರಕ್ತವನ್ನು ಮಾಡಿ ಸಂಪೂರ್ಣವಾಗಿ ನಾಶ ಮಾಡಿದರು. ತಥೈವ ಪಾರ್ಥಸ್ಯ ಯಥಾಹಿತಾವಯಂ. ಅದು ಒಂದ್ ಕಡೆ ಭೀಮಸೇನ ಬರಕ. ಈಗ ಅರ್ಜುನ್ ನೋಡ್ತೀಯಾ, ನೋಡಿ ಇವತ್ತೇ ನೋಡ್ತಾ ಇದ್ದೆ, ನಾವಿಷ್ಟೆಲ್ಲ ಜನ ಇದ್ದೇವೆ, ಎಲ್ಲರೂ ಯುದ್ಧ ಮಾಡ್ತೇವೆ, ಆದರೆ ಅರ್ಜುನ ಎಷ್ಟು ಸುಲಭವಾಗಿ ತನ್ನ ಪರಾಕ್ರಮದಿಂದ ನಮ್ಮೆಲ್ಲರನ್ನೂ ಸೋಲಿಸಿಬಿಟ್ಟ. ಅದಕ್ಕಂತಾರೆ ಅಲಂ ವಿರೋಧ. ಎಷ್ಟು ವಿರೋಧ ಮಾಡಿ ಸಾಕು, ಯಾಕೆ ಇಷ್ಟೆಲ್ಲ ಯುದ್ಧ, ಇಷ್ಟೆಲ್ಲ ಜಗಳ ಯಾಕೆ? ರಾಜ್ಯ ಸಲುವಾಗಿ ತಾನೆ. ಅವ್ರ ರಾಜ್ಯ ಅವ್ರಿಗೆ ಕೊಟ್ಬಿಡು, ನಿನ್ನ ರಾಜ್ಯ ನೀನ್ ಇಟ್ಕೋ, ಸುಖವಾಗಿರ್ಬಹುದಲ್ಲ, ಯಾಕೆ ಈ ಜಗಳ ಬೇಕು ಅಂತ ಕೇಳ್ತಾರೆ ಅವರು. ಸಮೇತ್ಯ ಪಾಂಡವೈ ಪ್ರಶಾಸಿ ರಾಜ್ಯಂಚ ಮಯಾ ಸಮೇತಃ. ನೋಡು, ಈ ರಾಜ್ಯವಾಳು, ನಿನ್ ರಾಜ್ಯವನ್ನು ನೀನಾಳು, ನಿನ್ ಜೊತೆಗೆ ನಾನು ಇರ್ತೇನೆ, ಪಾಂಡವರು ತಮ್ಮ ರಾಜ್ಯವನ್ನು ತಾವ್ರು ಆಳ್ತಾರೆ, ಯಾಕೆ ಇದೆಲ್ಲ ಬೇಡವೇ ಬೇಡ ಅಂತ ಹೇಳ್ತಾರೆ. ಇಷ್ಟೊಂದು ಯುದ್ಧ ನಡೀತಾ ಇದೆ, ಸಾವಿರಾರು ಜನ ಸತ್ತೋಗಿದ್ದಾರೆ, ಲಕ್ಷಾಂತರ ಜನರ ಮರಣವಾಗಿದೆ. ಇಂತಹ ಪ್ರಸಂಗದಲ್ಲಿ ಹೋಗಿ ಯುದ್ಧ ಸಾಕು, ಬೇಡ, ನಾವು ರಾಜ್ಯವನ್ನು ಕೊಡ್ತೇವೆ ಅಂತ ಹೇಳಿದರೆ ಪಾಂಡವರು ಹೋಗ್ತಾರ? ಅಂತ ಸಹಜವಾಗಿ ಪ್ರಶ್ನೆ ಬರ್ತದಲ್ಲ, ಅದ್ ಹೇಗೆ ಸಾಧ್ಯ ಅದು ಅಂತ ಕೇಳಿದರೆ ಅದಕ್ಕೆ ಅಶ್ವತ್ಥಾಮಾಚಾರ್ಯ ಉತ್ತರ ಕೊಡ್ತಾರೆ. ಧನಂಜಯ ತಿಷ್ಠತಿ ವಾರಿತೋ ಮಯ ಜನಾರ್ದನೋ ನೈವ ವಿರೋಧಮಿಚ್ಛತಿ ಋಕೋದರಸ್ತದ್ವಚನೆ ಸ್ಥಿತಸ್ತದ ಯುಧಿಷ್ಠಿರ ಶಾಂತಮನ ತಥಾಯಮೋ. ನೋಡಿ ಏನ್ ನಂಬಿಕೆ ಇದೆ ಅಶ್ವತ್ಥಾಮಾಚಾರ್ಯರಿಗೆ. ಯಾವುದೇ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬರ ಮನಸ್ಸಿನಲ್ಲಿ ಅವರ ಮೇಲೆ ನಂಬಿಕೆ ಬರೋದು ಬಹಳ ಕಷ್ಟ. ಪಾಂಡವರಲ್ಲಿ ಎಂತಹ ನಂಬಿಕೆ ಇದೆ ಅವರು ಹೇಳ್ತಾರೆ, ಧನಂಜಯ ತಿಷ್ಠತಿ ವಾರಿತೋಮಯ. ಈಗ ನಾನು ಯುದ್ಧ ಮಾಡೋ ಸಾಕು ಅಂತ ಹೇಳಿದ್ರೆ ನಿಶ್ಚಿತವಾಗಿಯೂ ಅರ್ಜುನ ಯುದ್ಧ ಮಾಡೋದು ನಿಲ್ಲಿಸ್ತಾನೆ, ರಾಜ್ಯವನ್ನು ಕೊಡ್ತೇವೆ ಅಂತ ಹೇಳಿದ್ರೆ ನಾನು ನಿಲ್ಲಿಸ್ತಾನೆ, ನಂಬಿಕೆ ನನಗಿದೆ ಅಂತ ಹೇಳ್ತಾರೆ. ಮನುಷ್ಯ ಏನನ್ನಾದರೂ ಗಳಿಸಬಹುದು, ಆದ್ರೆ ಇನ್ನೊಬ್ಬರ ನಂಬಿಕೆ, ಇನ್ನೊಬ್ಬರ ವಿಶ್ವಾಸ, ಇನ್ನೊಬ್ಬರ ಶ್ರದ್ಧೆ ಅದನ್ನು ಗಳಿಸೋದು ತುಂಬಾ ಕಷ್ಟ. ಅವ್ರು ಹೇಳ್ತಾರೆ, ಅಲಂ ವಿರೋಧೇನ ಧನಂಜಯ ತಿಷ್ಠತಿ ವಾರಿತೋಮಯ. ನಾನೇ ನಂಬಿಕೆ ಇದೆ, ನಾನೇನಾದ್ರೂ ಬೇಡ ಸಾಕು ಇವಾಗ ಯುದ್ಧ ಅಂದ್ರೆ ಧನಂಜಯ ಒಪ್ಕೊಂಡ್ಬಿಡ್ತಾರೆ. ಅಲ್ಲ, ಕೃಷ್ಣ ಇದ್ದಾನಲ್ಲ, ಜನಾರ್ದನೋ ನೈವ ವಿರೋಧ ಇಚ್ಛತಿ. ನಿಜವಾಗಿ ಬೇರೆ ಕೃಷ್ಣ ಪರಮಾತ್ಮ ಈ ವಿರೋಧ ಜಗಳ ಬೇಕೇ ಆಗಿಲ್ಲ, ಮೊದಲಿಗೆ ಬಂದಿದ್ದ. ಸಮಾಧಾನ ಶಾಂತಿ ಅಂತ ಬಂದ, ನೀವ್ ಕೇಳಿಲ್ಲ, ನೀವು ಯುದ್ಧಕ್ಕೆ ಸಿದ್ಧರಾಗಿದ್ದೀರಿ. ನಾನು ಒಂದು ಸೂಚ್ಯಗ್ರವೇಧ, ಇಡೀ ರಾಜ್ಯ ಅಲ್ಲ, ಒಂದು ಸೂಜಿಯ ಕೊನೆ ಇರುವಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತ ನೀವು ಹೇಳಿಬಿಟ್ಟು ಹೇಗೆ ಆ ಕೃಷ್ಣ ಪರಮಾತ್ಮ ಸುಮ್ಮನೆ ಇರ್ತಾನೆ? ಅದಕ್ಕಾಗಿ ಇದೆಲ್ಲ ನಡೀತಾ ಇದೆ. ಆದ್ರಿಂದ ವಾಸ್ತವಿಕವಾಗಿ ನೋಡಿದ್ರೆ ಜನಾರ್ದನೋ ನೈವ ವಿರೋಧ ಮಿಚ್ಛತಿ. ಕೃಷ್ಣ ಈ ವಿರೋಧ ಜಗಳ ಯುದ್ಧ ಎಲ್ಲ ಬೇಕೇ ಆಗಿಲ್ಲ. ಇನ್ನು ಭೀಮಸೇನ ಹೇಗೆ ತಡೆಯೋದು ಅಂತ ಹೇಳಿದ್ರೆ ವೃಕೋದರ ತದ್ವಚನೆ ಸ್ಥಿತ ಸದಾ. ಕೃಷ್ಣ ಹೇಳಿ ಸಾಕು, ಭೀಮಸೇನ ಕೇಳ್ತಾರೆ. ನೋಡ್ರಿ ಹೇಗೆ ಹೇಳ್ತಾರೆ, ನಾನು ಹೇಳಿ ಅಂತ ಅನ್ನೋದಿಲ್ಲ. ವೃಕೋದರ ತದ್ವಚನೆ ಸ್ಥಿತ ಸದಾ. ಕೃಷ್ಣ ಪರಮಾತ್ಮ ಶಾಂತನಾಗಿ ಸಮಾಧಾನವನ್ನು ಹೊಂದಿ ನಾನಿನ್ನೇನು ಬೇಡ ಅಂತ ಕೃಷ್ಣ ಹೇಳ್ಬಿಟ್ರೆ ಭೀಮಸೇನ ಹೋಗ್ಬಿಡ್ತಾರೆ. ಯುಧಿಷ್ಠಿರ ಬಗ್ಗೆ ಚಿಂತೆ ಇಲ್ಲ. ಯುಧಿಷ್ಠಿರ ಹಾಗೂ ನಕುಲ ಸಹದೇವರು, ಯುಧಿಷ್ಠಿರ ಶಾಂತಮನಃ ತಥಾ ಯಮೌ. ನಕುಲ ಸಹದೇವರಾಗ್ಲಿ ಯುಧಿಷ್ಠಿರ ಅವರಿಗೆಲ್ಲ ಯುದ್ಧ ಗಿದ್ದ ಬೇಕಾಗಿಲ್ಲ, ಸುಮ್ಮನೆ ಸಹಜವಾಗಿ ಅವ್ರಿಗೆ ರಾಜ್ಯ ಕೊಟ್ಬಿಟ್ಟಿದ್ದೇ ಇಷ್ಟೆಲ್ಲ ಆಗ್ತಿದ್ದೇ ಇಲ್ಲ. ರಾಜ್ಯ ಕೊಟ್ಟಿಲ್ಲ ಅನ್ನೋಕ್ಕೋಸ್ಕರವಾಗಿ ಅರ್ಜುನ ಭೀಮಸೇನ ದೇವರು ವಿಶೇಷವಾಗಿ ಅದಕ್ಕೆ ತಾವು ಪ್ರಯತ್ನವನ್ನು ಮಾಡಿ ಯುದ್ಧ ಮಾಡಿ ಪಡೆಯಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ನೋಡು, ಇಷ್ಟು ದಿನ ಯುದ್ಧ ಆದ ಮೇಲೂ ಕೂಡ ದುರ್ಯೋಧನ ಒಳ್ಳೆ ಬುದ್ಧಿ ಹೇಳ್ತಾ ಇದ್ದಾರೆ ಅಶ್ವತ್ಥಾಮಾಚಾರ್ಯ. ಆಗ ಆ ದುರ್ಯೋಧನ ಅನಿಸ್ಬಹುದಲ್ಲ, ಏನ್ ಅನಿಸ್ಬಹುದು ಅಂದ್ರೆ ಈ ರೀತಿಯಾಗಿ ಅನಿಸ್ಬಹುದು. ಅಶ್ವತ್ಥಾಮಾಚಾರ್ಯಗೆ ಏನಾದ್ರೂ ಶ್ರಮವಾಗಿರ್ಬೇಕು,
ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಅಶ್ವತ್ಥಾಮಾಚಾರ್ಯ ಅಂತಾರೆ ನನಗೇನ್ ತೊಂದರೆ ಇಲ್ಲ. ಹಿತಾರ್ಥಮೇತತ್ತವ ವಾಕ್ಯಮೀರಿತಂ ಗೃಹಾಣಮೇನೈವ ಭಯಾದುದೀರಿತಂ ಅಹಂ ಹ್ಯವದ್ಯೋ ಮಮ ಚೈವ ಮಾತುರೋ ನ ಶಂಕಿತುಂ ಮೇ ವಚನಂ ತಮರ್ಹಸಿ. ಅದಕ್ಕೆ ಹಿತಾರ್ಥಮೇತತ್ತವ ವಾಕ್ಯಮೀರಿತಂ ನೋಡಿ, ನಿನಗೆ ಒಳ್ಳೇದಾಗಲಿಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನನಗೇನ್ ತೊಂದರೆ ಇಲ್ಲ. ಯಾಕೆ? ನೈವ ಭಯಾದುದೀರಿತಂ. ಓ ಅಶ್ವತ್ಥಾಮಾಚಾರ್ಯ ಅಂಜಿಬಿಟ್ರು, ಎಲ್ಲಿ ಅರ್ಜುನ ಹಾಗೂ ಭೀಮಸೇನರು ಏನ್ ಮಾಡ್ತಾರಂತ ಭಯಂದು ಹೇಳ್ತಾ ಅಂತ ತಿಳ್ಕೋಬೇಡ. ಯಾಕೆ ಅಂದ್ರೆ ಅಹಂ ಹಿ ಅವಧ್ಯ, ನಾನು ಚಿರಂಜೀವಿ, ನನ್ನನ್ನು ಯಾರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಮಮ ಚೈವ ಮಾತುಲಃ, ಜೊತೆಗೆ ನನ್ನ ಮಾತುಲ ಸೋದರ ಕೃಪಾಚಾರ್ಯ ಅವರು ಕೂಡ ಅವ್ರಿಗೇನು ತೊಂದರೆ ಇಲ್ಲ. ನ ಶಂಕಿತುಂ ಮೇ ವಚನಂ ತಮರ್ಹಸಿ, ನನ್ನ ಮಾತಿನ ಮೇಲೆ ಸರ್ವಸಾರಿ ಸಂಶಯ ಪಡಬೇಡ. ನೋಡಿ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ಭಯಪಟ್ಟು ಹೇಳಿದ್ದೇನೆ ಅಂತ ತಿಳ್ಕೋಬೇಡ. ನನಗೆ ಯಾವ ಭಯ ಇಲ್ಲ, ನನಗೇನ್ ತೊಂದರೆ ಇಲ್ಲ. ಇರೋದೆಲ್ಲ ತೊಂದರೆ ನಿನಗಿದೆ. ನೀನು ರಾಜ್ಯವನ್ನು ಕೊಟ್ಬಿಟ್ರೆ ಸುಖವಾಗಿರ್ತೀಯ, ಇಲ್ಲ ಅಂದ್ರೆ ಕಷ್ಟಪಡೋನು ನೀನೇ. ಇಷ್ಟು ಹೇಳಿದ್ರೆ ಆಗ ದುರ್ಯೋಧನ ಹೇಳ್ತಾನೆ, ಇತೀರಿತ ಪ್ರಾಹ ಸುಯೋಧನಸ್ಥಂ ದುಶ್ಯಾಸನ ಸಾಧ್ಯ ಪಪೌಹಿ ಶೋಣಿತಂ ಶಾರ್ದೂಲ ಜ್ಯೇಷ್ಠಾಮಕರೋಚ್ಚ ಭೀಮೋ ನಮೇ ಕಥಂಚಿತ್ ತದನೇನ ಸಂಧಿ. ದುರ್ಯೋಧನ ಅಂತಾರೆ, ಏನ್ ಸ್ವಾಮಿ ಅಶ್ವತ್ಥಾಮಾಚಾರ್ಯ ಹೀಗೆ ಮಾತಾಡ್ತಾ ಇದ್ದೀನಿ ನೀವು? ಇವತ್ತೇ ಭೀಮಸೇನ ದೇವರು ಆ ದುಶ್ಯಾಸನ ಆ ದುಶ್ಯಾಸನ ಸಂಹಾರ ಮಾಡಿ ರಕ್ತವನ್ನು ಕುಡಿದಂತೆ ನಾಟಕ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಶಾರ್ದೂಲ ಚೇಷ್ಟಾಮಕರೋಚ್ಚ ಭೀಮಃ, ಸಿಂಹದಂತೆ ಅವರು ಎಲ್ಲ ಕಡೆಗೆ ತಮ್ಮ ಕಾರ್ಯವನ್ನು ಮಾಡಿದ್ದಾರೆ. ಅವ್ರು ನೋಡಿ ಎಲ್ಲರೂ ಭಯಪಟ್ಟು ಹೋಗುತ್ತಿದ್ದೀವಿ. ನಮೇ ಕಥಂಚಿತ್ ತದನೇನ ಸಂಧಿಹಿ, ಇಂತಹ ವ್ಯಕ್ತಿ ಜೊತೆ ಹೇಗೆ ಸಂಧಾನ ಮಾಡ್ಲಿಕ್ಕೆ ಸಾಧ್ಯ? ಹೇಗೆ ನಾವು ಕೂಡಲಿಕ್ಕೆ ಸಾಧ್ಯ? ಈ ಸರ್ವಥಾ ಸಾಧ್ಯ ಇಲ್ಲ. ಇತ್ಯುಕ್ತೋ ದ್ರೌಣಿರಾಸೀ ಸ ತೂಷ್ಟೀಂ ಕರ್ಣಧನಂಜಯೌ ಮಹಾಶಸ್ತ್ರವರ್ಷೇಣ ಚಕ್ರದ ಖಂ ನಿರಂತರಂ. ಈ ರೀತಿಯಾಗಿ ಅಶ್ವತ್ಥಾಮಾಚಾರ್ಯ ಹೇಳಿ ನೋಡಿದ್ರು. ಏನಾದ್ರೂ ದುರ್ಯೋಧನ ಮಾತು ಕೇಳ್ತಾ ಅಂತ ಅವ್ನಿಗೆ ಹೇಳಿಲ್ಲ. ಅವ್ರು ಸುಮ್ಮನೆ ಬಿಟ್ಟಾರೆ. ಸರಿ ಆಯ್ತು, ಭಗವಂತನ ಸಂಕಲ್ಪ ಏನಾಗ್ತದೆ ಆಗಲಿ ಅಂತ ಸುಮ್ಮನೆ ಇರ್ತಾರೆ. ಈ ಕಡೆಗೆ ಕರ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಮಹಾಸ್ತ್ರ ವರ್ಷ ಚಕ್ರದ ಖಂ ನಿರಂತರಂ, ತಾವು ಪ್ರಯೋಗ ಮಾಡತಕ್ಕಂತಹ ಅಸ್ತ್ರಶಸ್ತ್ರಗಳ ದೃಷ್ಟಿಯಿಂದ ಇಡೀ ಸಂಪೂರ್ಣವಾಗಿರ್ತಕ್ಕಂತಹ ಆಕಾಶವನ್ನ ಬಾಣಗಳನ್ನು ತುಂಬಿದ್ದಾರೆ. ಆಗ್ನೇಯ ವಾರುಣ ಐಂದ್ರಾದೀನಿ ಏತಾನ್ಯನ್ಯೋನ್ಯ ಮೃತ್ಯವೇ ಬ್ರಹ್ಮಾಸ್ತ್ರ ತತ್ರ ಪ್ರಯುಜ್ಯ ಆನಂದತಾಮ್ರಣೆ ಅನ್ಯೋನ್ಯಾಸ್ತ್ರ ಪ್ರತಿಘಾತಂ ಕೃತ್ತೋಭೋಚ ವಿರೇಜತು. ಅಗ್ನಿಸ್ತ್ರ, ವಾರುಣಾಸ್ತ್ರ, ಇಂದ್ರಾಸ್ತ್ರ, ಆ ಅಸ್ತ್ರ, ಏನೇನು ಅಸ್ತ್ರಗಳಿಗೋ ಅನ್ಯೋನ್ಯ ಮೃತ್ಯವೇ, ಪರಸ್ಪರವಾಗಿ ಅವನು ಸಾಯಬೇಕು, ಕರ್ಣ ಸಾಯಬೇಕು ಅಂತ ಅರ್ಜುನ ಸಾಯಬೇಕು. ಕರ್ಣನ ಭಾರಿ ತಾವು ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮಾಸ್ತ್ರವನ್ನು ಪರಸ್ಪರ ಪ್ರಯೋಗ ಮಾಡಿದ್ದಾರೆ. ಅನ್ಯೋನ್ಯಾಸ್ತ್ರ ಪ್ರತಿಘಾತಂ ಕೃತ್ತೋಭೋಚ ವಿರೇಜತು. ಇಬ್ರು ಘನಘೋರವಾಗಿರತಕ್ಕಂತಹ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಭಾರಿ ಯುದ್ಧ ನಡೀತಾ ಇದೆ. ಕ್ರಮೇಣ ವೃದ್ಧೋರು ಬಲೇನ ತತ್ರ ಸುರೇಂದ್ರ ಪುತ್ರೇಣ ವಿರೋಚನಾತ್ಮಜಃ ನಿರಾಕೃತೋ ನಾಗಮಯಂ ಶರೋತ್ತಮಂ ಬ್ರಹ್ಮಾಸ್ತ್ರಯುಕ್ತಂ ವಿಸರ್ಜ ವಾಸವೋ. ಆಗ ಕೃಷ್ಣ ಪರಮಾತ್ಮನ ಸನ್ನಿಧಾನ, ಭಗವಂತನ ಅನುಗ್ರಹ, ಭೀಮಸೇನ ವಿಶೇಷವಾಗಿರ್ತಕ್ಕಂತಹ ಪ್ರೋತ್ಸಾಹ, ಇವುಗಳಿಂದ ಅರ್ಜುನನಿಗೆ ಪರಾಕ್ರಮ ಶಕ್ತಿ ಹೆಚ್ಚಾಗ್ತಾ ಇದೆ. ಅದರಿಂದ ಕರ್ಣನ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಅವನು ಸೋತ್ ಹೋಗ್ತಾ ಇದ್ದಾನೆ. ಕೊನೆಯದಾಗಿ ನಾಗಮಯಂ, ನಾಗಾಸ್ತ್ರ ತೆಗೆದುಕೊಂಡಿದ್ದಾನೆ. ಅದು ಬ್ರಹ್ಮಾಸ್ತ್ರ ಯುಕ್ತವಾಗಿರ್ತಕ್ಕಂತಹ ಆ ಅಸ್ತ್ರವನ್ನ ವಿಸರ್ಜ ವಾಸವು ಅರ್ಜುನಿಗೆ ಅತ್ಯಂತ ವೇಗದಿಂದ ಬಿಟ್ಟಿದ್ದಾನೆ. ಅವನು ಸರಿಯಾಗಿ ಎದುರಿಗೆ ನಿಂತಿದ್ದ ಅರ್ಜುನ ರಥದಲ್ಲಿ ಅವನು ಕುತ್ತಿಗೆಗೆ ತಾನು ಲಕ್ಷ್ಯ ಬಿಟ್ಟು ಜೋರಾಗಿ ಬಿಟ್ಟಿದ್ದಾನೆ ಬಾಣ. ತಂ ವಾಸುದೇವೋ ರಥಮಾನಮಯ್ಯ
ಮೋಹಂ ಚಕಾರ ಅರ್ಜುನ ಕಿರೀಟಂ ಚೂರ್ಣೀಕೃತಂ ತೇನ ಬಾಣಗತಶ್ಚ ನಾಗಃ. ಆಗ ಏನಾಯ್ತು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ನೋಡ್ದ, ಅಯ್ಯೋ ಏನಿದು ಭಾರಿ ಬ್ರಹ್ಮಾಸ್ತ್ರ ನಾಗಾಸ್ತ್ರ ಸಹಿತವಾಗಿರ್ತಕ್ಕಂತಹದ್ದು ಅಂತ ವಿಚಾರ ಮಾಡಿ ಕೃಷ್ಣ ಪರಮಾತ್ಮ ರಥಮ ಆನಮಯ್ಯ, ಅವನು ಸರಿಯಾಗಿ ಅರ್ಜುನನ ಕುತ್ತಿಗೆ ಗಮನ ಇಟ್ಟು ಹೊಡೆದಿದ್ದ. ಕೃಷ್ಣ ಪರಮಾತ್ಮ ಏನು ಮಾಡಿದ, ರಥವನ್ನ ಒಳಗಡೆ ಹೋಗಿಸ್ಬಿಟ್ಟ, ಭೂಮಿಯ ಒಳಗೆ ಸ್ವಲ್ಪ ಕೆಳಗಡೆ ಮಾಡಿದ. ಜೋರಾಗಿ ಅವತ್ತು ಕೆಳಗಡೆ ಹೋದ್ರೆ ಅತಿ ವೇಗದಿಂದ ಬಂದಿರತಕ್ಕಂತಹ ನಾಗಾಸ್ತ್ರ ಏನಾಯ್ತು ಅಂತಂದ್ರೆ ಕಿರೀಟಕ್ಕೆ ಹೊಡಿತು. ಅರ್ಜುನನ ಕುತ್ತಿಗೆ ಬಡಿಯಬೇಕಾಗಿರ್ತಕ್ಕಂತಹ ಅಸ್ತ್ರ ಅರ್ಜುನ ಕಿರೀಟಕ್ಕೆ ಹೊಡೆದಿದೆ. ಕಿರೀಟ ಎಲ್ಲ ನಾಶವಾಗಿ ಹೋಯಿತು. ಚೂರ್ಣೀಕೃತಂ ತೇನ ಸುರೇಂದ್ರ ಸೂನೋಹೋ ದಿವ್ಯಂ ಯಯೋ ಬಾಣಗತಶ್ಚ ನಾಗಃ. ಅತಿ ಬಂತು, ಬಡೀತು, ಅದರ ನಾಶವಾಗಿ ಹೋಯಿತು. ಹಾಗೆ ಆ ಅಸ್ತ್ರ ಹೋಗ್ತಾ ಇದೆ. ಬಾಣಗತಶ್ಚ ನಾಗಃ, ಆ ಬಾಣದಲ್ಲಿ ನಾಗ ಒಂದು ಸೆರಿತ್ತು, ಅದು ಕೂಡ ಹಾಗೆ ಹೋಗ್ತಾ ಇದೆ. ಆಗ ನಮಿತೆ ವಾಸುದೇವೇನ ರಥೇ ಪಂಚಾಂಗುಲಂ ಭುವಿ ಅಪಾಂಗ ದೇಶ ಮುದ್ದಿಶ್ಯ ಮುಕ್ತೇನಾಗೆ ಕಿರೀಟಿನಃ ಭಂಕ್ತ್ವಾ ಕಿರೀಟಂ ವಿಯತಿ ಗಚ್ಚತಿ ಪ್ರವಣೋದಿತಃ ಬಾಣೈಸ್ತಕ್ಷಕಪುತ್ರಂ ತಂ ವಾಸವಿ ಪೂರ್ವವೈರಿಣಂ. ಪರಮಾತ್ಮ ಏನ್ ಮಾಡಿದ ಅಂದ್ರೆ 5 ಅಂಗುಲ ಕೆಳಗಡೆ ಆ ರಥ ಹೋಗುವಂತೆ ಮಾಡಿದ್ದಾನೆ. ನಮಿತೆ ವಾಸುದೇವೇನ ರಥೇ ಪಂಚಾಂಗುಲಂ ಭುವಿ, 5 ಅಂಗುಲ ಕೆಳಗೆ ಹೋಗುವಂತೆ ಮಾಡ್ತಾನೆ. ಅಪಾಂಗ ದೇಶ ಮುದ್ದಿಶ್ಯ ಮುಕ್ತೇನಾಗೆ ಕಿರೀಟಿನಃ, ಕಿರೀಟಿ ಅಂದ್ರೆ ಅರ್ಜುನ. ಆ ಅರ್ಜುನನ ಸರಿಯಾಗಿ ಕುತ್ತಿಗೆ ಬಿಡಿಬೇಕು ಅಂತ ಹೊಡೆದಿದ್ದ ಅವನು, ಆದ್ರೆ ಪರಮಾತ್ಮನ ತಪ್ಪಿಸಿಬಿಟ್ಟ. ಭಂಕ್ತ್ವಾ ಕಿರೀಟಂ ವೇತಿ ಗಚ್ಚತಿ ಪ್ರವಣೋದಿತಃ, ಅದು ಕಿರೀಟವನ್ನು ನಾಶ ಮಾಡಿ ಆ ಹಾವು ಆಕಾಶದಲ್ಲಿ ಹಾಗೆ ಹೋಗ್ತಾ ಇತ್ತು. ಪರಮಾತ್ಮ ಹೇಳ್ತಾನೆ, ಬಾಣೈಹಿ ತಕ್ಷಕ ಪುತ್ರಂ ತಂ ವಾಸವಿಹಿ ಪೂರ್ವವೈರಿಣಂ ಹತ್ವಾ ನಿಪಾತಯಾಮಾಸ ಭೂಮೌ ಕರ್ಣಸ್ಯ ಪಶ್ಯತಃ ಬ್ರಹ್ಮಾಸ್ತ್ರಸ್ಯ ಅತಿವೇಗಿತ್ವಂ ಪ್ರಾಪ್ತಂ ಕರ್ಣೇನ ಭಾರ್ಗವ. ಭಗವಂತ ಹೇಳ್ತಾನೆ, ನೋಡು ಆ ಆಕಾಶದಲ್ಲಿ ಹೋಗ್ತಾ ಇದೆಯಲ್ಲ, ಅದು ತಕ್ಷಕ ಹಾವು, ಅದರ ಮಗ ಅಲ್ಲಿ ಹೋಗ್ತಾ ಇದೆ. ಬಾಣಗಳಿಂದ ಹೊಡಿ ಅದನ್ನ, ನಿನ್ನ ಶತ್ರು ಅದು. ಖಾಂಡವ ವನವನ್ನ ನೀನು ಸುಟ್ಟು ಹಾಕಿದೆಯಲ್ಲ, ಸುಟ್ಟು ಹಾಕಿದಾಗ ಈ ಹಾವು ತಪ್ಸ್ಕೊಂಡು ಹೋಗಿದೆ. ಅದು ಅವಾಗಿನ ದ್ವೇಷ ಇಟ್ಕೊಂಡಿದೆ. ಕರ್ಣನ ಅಸ್ತ್ರದಲ್ಲಿ ಹೋಗಿ ಕೂತಿತ್ತು, ಕಾಯ್ತಾ ಇತ್ತು. ಯಾವತ್ತು ಒಂದು ಪ್ರಸಂಗ ಬರ್ತದೆ ಅವತ್ತು ನಾನು ಅರ್ಜುನ ಸಂಹಾರ ಮಾಡಬೇಕು ಅಂತ ಕಾಯ್ತಾ ಇತ್ತು. ನಾನು ರಕ್ಷಣೆ ಮಾಡಿದೆ ಅಂತ ಹೇಳ್ತಾ ಹತ್ವಾ ನಿಪಾತಯಾಮಾಸ ಭೂಮೌ ಕರ್ಣಸ್ಯ ಪಶ್ಯತಃ. ಕರ್ಣ ನೋಡ್ತಾ ಇರುವಾಗಲೇನೆ ಆ ಹಾವನ್ನು ಹೊಡೆದು ಒಂದು ಹಾಕಿ ಬೀಳಿಸಿದ್ದಾನೆ. ಹಾಗಾಗಿ ಇಬ್ರು ಬ್ರಹ್ಮಾಸ್ತ್ರ ಬಿಟ್ಟಲ್ಲ, ಅರ್ಜುನನ ಅಸ್ತ್ರ ಹೋಗೋದ್ರ ಒಳಗೆ ಕರ್ಣನ ಅಸ್ತ್ರ ಬಂದ್ಬಿಟ್ಟಿತ್ತು. ಶ್ರೀಮದಾಚಾರ್ಯ ಹೇಳ್ತಾರೆ, ಬ್ರಹ್ಮಾಸ್ತ್ರಸ್ಯ ಅತಿವೇಗಿತ್ವಂ ಪ್ರಾಪ್ತಂ ಕರ್ಣೇನ ಭಾರ್ಗವ. ಕರ್ಣ ಓದಿದ್ದು ಪರಶುರಾಮ ದೇವರ ಹತ್ರ, ಅರ್ಜುನ ಓದಿದ್ದು ದ್ರೋಣಾಚಾರ್ಯ. ಅದಕ್ಕೆ ಹೇಳ್ತಾರೆ, ಕರ್ಣನಿಗೆ ಬ್ರಹ್ಮಾಸ್ತ್ರ ಬಿಡಿದ್ರೆ ಅತಿಯಾದ ವೇಗ ಇತ್ತು. ಯಾಕೆ, ಅದರ ಕಾರಣ ಏನು ಅಂತ ಕೇಳಿದರೆ, ಪರಶುರಾಮ ದೇವರ ಅಧ್ಯಯನ ಮಾಡಿದ್ದಕ್ಕಾಗಿ ಅಂತಹ ವಿಶೇಷವಾದ ಸಾಮರ್ಥ್ಯ, ಅಂತಹ ವಿಶೇಷವಾದ ಪ್ರಾವೀಣ್ಯ ಕರ್ಣನಲ್ಲಿ. ಶ್ರೀಮದಾಚಾರ್ಯ ಯಾವಾಗಲೂ ಬಹಳ ಪ್ರಾಮಾಣಿಕರು ಅಂತ ಹೇಳ್ತಾರೆ. ಪ್ರಾಮಾಣಿಕರು ಅಂತ ನೀವೇನ್ ಹೇಳ್ತೀರಿ ಅಂತ ಹಾಗೆ ಅನ್ಬೇಡಿ. ಏನಿದೆ ಹಾಗೆ ವಸ್ತುಸ್ಥಿತಿಯನ್ನು ಹೇಳೋದು. ಇವಾಗ ಅರ್ಜುನ ಬಹಳ ಚೆನ್ನಾಗಿದ್ದಾನೆ, ನಮ್ಮ ಪಾರ್ಟಿ ಹೇಳಬೇಕು ಅಂತ ಹಾಗಲ್ಲ. ಯಾವ ವ್ಯಕ್ತಿಯಲ್ಲಿ ಯಾವ ಗುಣವಿದೆ ಆ ಗುಣವನ್ನ ಸರಿಯಾಗಿ ಚೆನ್ನಾಗಿ ತಿಳಿಸ್ಕೊಡೋದೇ ಪ್ರಧಾನವಾಗಿರ್ತಕ್ಕಂತಹ ಉದ್ದೇಶ ಶ್ರೀಮದಾಚಾರ್ಯ. ರಾಕ್ಷಸ ಇರಬಹುದು, ದೇವತೆ ಇರಬಹುದು, ದೈತ್ಯರಿರಬಹುದು, ಅಥವಾ ಯಾವುದೇ ವ್ಯಕ್ತಿ ಇದ್ರು ಅವನ ಸರಿಯಾದ ಯೋಗ್ಯತೆ ಏನು. ಹೀಗಾಗಿ
ಕರ್ಣನ ಬಗ್ಗೆ ಹೇಳ್ತಾರೆ. ಅವನು ಅತಿಯಾದ ವೇಗವನ್ನು ಪಡೆದಿದ್ದ, ಯಾಕೆ ಪರಶುರಾಮ ದೇವರ ಶಿಷ್ಯ ಅವನು. ಹೀಗೆ ಅತಿಯಾಗಿರತಕ್ಕಂತಹ ಆ ಪರಾಕ್ರಮ ಆ ಕರ್ಣನಲ್ಲಿ ಇದೆ. ಅದಕ್ಕೆ ಕಾರಣ ಪರಶುರಾಮ ದೇವರ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಹಾಗೂ ಅವರಿಂದ ಆ ಅಸ್ತ್ರವನ್ನು ಪಡೆದಿದ್ದಾನೆ. ಅದೇ ಪ್ರಧಾನವಾದ ಕಾರಣ ಎಂಬುದಾಗಿ ತಿಳಿಸ್ತಾರೆ. ಇದು ಒಂದು ಪ್ರಸಂಗ ನೋಡ್ರಿ, ನಾನು ಅನೇಕ ಬಾರಿ ಹೇಳ್ತಾ ಇದ್ದೇನೆ, ಈ ಯುದ್ಧದ ಪ್ರಸಂಗದಲ್ಲಿ ಹೇಳ್ತಾ ಬಂದೇನೆ. ಕೃಷ್ಣ ಇಲ್ಲ ಅಂದ್ರೆ ಅರ್ಜುನ ಎಷ್ಟು ಬಾರಿ ಸತ್ತು ಹೋಗ್ತಿದ್ದ ಯುದ್ಧದಲ್ಲಿ, ಲೆಕ್ಕ ಹಾಕ್ಬೇಕು. ಹಿಂದೆ ಬಂತು ಧರ್ಮರಾಜ ಅರ್ಜುನ ಇಬ್ರು ಜಗಳಾಡಿದ್ರು. ಆ ಪ್ರಸಂಗದಲ್ಲಿ ಇಬ್ರು ಸತ್ತು ಹೋಗ್ತಿದ್ರು. ಯುದ್ಧ ಅಲ್ಲ, ಅದು ಸಹಜವಾಗಿ ಒಂದು ಶಿಬಿರದಲ್ಲಿ ಕೃಷ್ಣ ಪರಮಾತ್ಮ ಅನುಗ್ರಹ ಇತ್ತು, ರಕ್ಷಣೆ ಆಯಿತು. ಆದ್ರೆ ಹಿಂದೆ ನೋಡಿದ್ರಿ ನೀವು, ಸೈಂಧವ ಜಯದ್ರಥನ ಸಂಹಾರ ಮಾಡ್ತೀನಿ ಸಾಯಂಕಾಲವಾಗಿ ಅಂತ ಹೇಳಿದ, ಆಗ್ಲಿಲ್ಲ. ಕೃಷ್ಣ ಪರಮಾತ್ಮ ಎಲ್ಲ ವ್ಯವಸ್ಥೆ ಮಾಡಿದ, ಜಯದ್ರಥನ ಸಂಹಾರ ಮಾಡಿಸಿದ, ಮತ್ತೆ ಆ ತಲೆ ಕೆಳಗೆ ಬೀಳದಂತೆ ಮಾಡಿದ. ಎಷ್ಟು ಒಂದೊಂದು ಕ್ಷಣಕ್ಕೂ ಕೃಷ್ಣ ಹೇಳದೇ ಇದ್ದರೆ, ಕೃಷ್ಣ ತಿಳಿಸದೇ ಇದ್ದರೆ, ಕೃಷ್ಣ ಉಪಾಯವನ್ನು ಮಾಡದೇ ಇದ್ದರೆ ಏನು ಮಾಡ್ಲಿಕ್ಕೆ ಭಾರಿ ಕಷ್ಟ ಅಂತ. ಹೀಗಾಗಿ ಎಲ್ಲಾ ಪ್ರಸಂಗವನ್ನು ನೋಡಿ, ಪರಮಾತ್ಮ ಇದ್ದಾನೆ, ಅರ್ಜುನ ಬದುಕಿದ್ದಾನೆ. ಆಗ ಕರ್ಣನಿಗೆ ತುಂಬಾ ಬೇಸರವಾಗ್ತಾ, ಅಯ್ಯೋ ಎಂಥ ಅನ್ಯಾಯ ಹೋಯಿತು, ನಾನು ಯಾವ ಅಸ್ತ್ರದಿಂದ ನಿಶ್ಚಿತವಾಗಿಯೂ ಅರ್ಜುನ ಸಂಹಾರ ಆಗೇ ಆಗ್ತದೆ, ಮಾಡಬೇಕು ಅಂತ ತಿಳ್ಕೊಂಡಿದ್ದೆ, ಕೃಷ್ಣ ಏನು ನನ್ನ ಅಸ್ತ್ರವನ್ನು ವ್ಯರ್ಥ ಮಾಡಿಬಿಟ್ಟ ಅಂತ ಬಹಳ ಚಿಂತೆ ಒಳಗಾಗಿದ್ದಾನೆ. ಆದ್ರೂ ಅನಿವಾರ್ಯ, ಏನ್ ಮಾಡೋದು, ಯುದ್ಧ ಮಾಡ್ತಾ ಇದ್ದಾನೆ. ಪುನಶ್ಚ ಪಾರ್ಥೇನ ಮಹಾಸ್ತ್ರ ಯುದ್ಧಂ ಪ್ರಕುರುವತಃ ಸೂರ್ಯ ಸುತಸ್ಯ ಚಕ್ರಂ ರಥಸ್ಯ ಭೂಮಿಗ್ರಸಾಪಾತ್ ಅಸ್ತ್ರಾಣಿ ದಿವ್ಯಾಂಚ ವಿಸ್ಮೃತಿಂ ಯಯುಹು. ಮತ್ತೆ ಪುನಃ ಅರ್ಜುನನಿಗೆ ಭಾರೀ ಅಸ್ತ್ರಗಳನ್ನು ಬಿಟ್ಟು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆಗ ಆ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಕುಸಿತಾ ಇದೆ. ಎಷ್ಟು ವಿಚಿತ್ರ ನೋಡ್ರಿ. 5 ನಿಮಿಷದ ಹಿಂದೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ತನ್ನ ರಥವನ್ನ ಭೂಮಿಗಳ ಹೋಗುವ ಹಾಗೆ ಮಾಡಿದ. ಈಗ ಯಾರೂ ಅಪೇಕ್ಷೆ ಇಲ್ಲದೆ ಸ್ವಯಂ ಕರ್ಣನ ರಥದ ಚಕ್ರ ಕೆಳಗಡೆ ಹೋಗ್ತಾ ಇದೆ. ಯಾರು ಗೊತ್ತಿಲ್ಲ, ತಾನೇ ಹೋಗ್ತಾ ಇದೆ. ಯಾಕೆ ಅಂದ್ರೆ ಶಾಪ, ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣನ ಶಾಪ ಇದೆ. ಈ ಕರ್ಣ ಹಿಂದೆ ಗೊತ್ತಾಗದೆ ಒಬ್ಬ ಬ್ರಾಹ್ಮಣನ ಹೋಮಧೇನು ಅದನ್ನ ಸಂಹಾರ ಮಾಡಿರ್ತಾನೆ. ಹೀಗಾಗಿ ಸಭ್ಯತೆಯ ಪತ್ತಾಂ ಚಕ್ರಂ ಇತಿಮಾಂ ಬ್ರಾಹ್ಮಣೋಬ್ರವಿ, ಈ ಟಿಪ್ಪಣಿಯಲ್ಲಿ ಆ ವಿಷಯವನ್ನು ಕೊಟ್ಟಿದ್ದಾರೆ. ಆಗ ಬ್ರಾಹ್ಮಣ ಶಾಪ ಕೊಡ್ತಾನೆ, ನೋಡು ನಿನಗೂ ಇಂತಹ ಒಂದು ಪ್ರಸಂಗ ಬರ್ತದೆ. ಯಾವ ಪ್ರಸಂಗದಲ್ಲಿ ನೀನು ನಿನಗೆ ಪ್ರಧಾನವಾಗಿರತಕ್ಕಂತಹ ಒಂದು ಪ್ರಸಂಗದಲ್ಲಿ ನಿನ್ನ ರಥ ಅಥವಾ ಚಕ್ರವನ್ನ ಭೂಮಿ ತಾನು ಗ್ರಾಸ ಮಾಡ್ತದೆ. ಹೇಗೆ ಯುದ್ಧ ಮಾಡೋದು? ರಥ ಸರಿಯಾಗಿ ತಾನೇ ಯುದ್ಧ ಮಾಡ್ಲಿಕ್ಕೆ ಆಗ್ತದೆ, ಸರಿಯಾಗಿ ನಿಲ್ಬೇಕಲ್ಲ ಭೂಮಿಯಲ್ಲಿ. ಆ ಬ್ರಾಹ್ಮಣನ ಶಾಪದಿಂದ ನೋಡ್ರಿ ಎಷ್ಟು ವಿಚಿತ್ರ, ಬಹಳ ಎಚ್ಚರ ಇರ್ಬೇಕು. ಎಂತೆಂತಹ ದೇವತೆಗಳು ಋಷಿಗಳು ಮುನಿಗಳಾಗಿದ್ರು ಕೂಡ ಬ್ರಾಹ್ಮಣರ ಶಾಪಕ್ಕೆ ಏನು ಉತ್ತರ ಇಲ್ಲ. ಕರ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಸೂರ್ಯ ದೇವತೆ ಅವರು. ಅಂತಹ ದೇವತೆಯಾಗಿದ್ದರೂ ಕೂಡ ಬ್ರಾಹ್ಮಣನ ಅನುಗ್ರಹ ಇಲ್ಲ, ಶಾಪವಾಯಿತು ಅಂದ್ರೆ ಅನುಭವ ಮಾಡಲೇಬೇಕು. ಆಮೇಲೆ ಇನ್ನೊಂದು ಅಸ್ತ್ರಾಣಿ ದಿವ್ಯಾಂಚ ವಿಸ್ಮೃತಿಂ ಯಯುಹು, ಇನ್ನು ಬಹಳ ದೊಡ್ಡ ಅನರ್ಥ ಇದೆ. ಎಲ್ಲ ಮಂತ್ರಗಳು ಹೊರತು ಹೋಗ್ತಾ ಇದೆ. ಅಸ್ತ್ರ ಅಂದ್ರೆ ಒಂದು ಮಂತ್ರವನ್ನು ಹೇಳಿ ಬಾಣವನ್ನು ಬಿಡಬೇಕು. ದಿವ್ಯವಾಗಿರ್ತಕ್ಕಂತಹ ಯಾವ ಅಸ್ತ್ರಗಳಿತ್ತು, ಆ ಮಂತ್ರಗಳಿತ್ತು, ಆ ಮಂತ್ರಗಳೆಲ್ಲ ಮರೆತು ಹೋಗ್ತಾ ಇದೆ. ಯಾಕೆ? ಅದಕ್ಕೂ ಕಾರಣ ಶಾಪನೇ. ಏನ್ ಶಾಪ? ಪರಶುರಾಮ ದೇವರ ಶಾಪ ಇದೆ. ಪರಶುರಾಮ ದೇವರು ಕರ್ಣನಿಗೆ ಎಲ್ಲ ವಿದ್ಯೆಯನ್ನ ಉಪದೇಶ ಮಾಡ್ತಾರೆ. ಆದರೆ ಕೊನೆಗೆ ಅವನು ಹೇಳ್ತಾನೆ, ನಾನು
ಬ್ರಾಹ್ಮಣನಲ್ಲ ಅಂತ ಹೇಳಿದಾಗ ಅವರು ಸಿಟ್ಟಿಗೆ ಬಂದು ಶಾಪ ಕೊಡ್ತಾರೆ. ನೀನು ಯಾರ ಜೊತೆಗೆ ಸ್ಪರ್ಧೆ ಮಾಡದೆ ಯುದ್ಧ ಮಾಡಿದ್ರೆ ನಿನಗೆ ಗೆಲ್ತೀಯ, ಆದ್ರೆ ಸ್ಪರ್ಧೆ ಮಾಡಿದ್ರೆ ಮಾತ್ರ ನೀನು ಸೋತು ಹೋಗ್ತೀವಿ. ಅಷ್ಟೇ ಅಲ್ಲ, ಪ್ರಮಾದೀತ್ವಂ ಭವಿತಾ ಅಸ್ತ್ರ ಸಂಖ್ಯೆ, ನಿನಗೆ ಆ ಅಸ್ತ್ರಗಳೆಲ್ಲ ಮರೆತು ಹೋಗುತ್ತದೆ. ಬಹಳ ಮನುಷ್ಯನಿಗೆ ಗುರುಗಳ ಅನುಗ್ರಹ ಎಷ್ಟು ಅವಶ್ಯಕ ಅಂತ ಗೊತ್ತಾಗ್ತದೆ. ನಾವು ವಿದ್ಯೆಯನ್ನ ಪಡಿತೇವೆ ಗುರುಗಳಿಂದ, ಆ ವಿದ್ಯೆಯನ್ನು ಪಡೆಯೋದು ಎಷ್ಟು ಮುಖ್ಯನೋ ಅದರಂತೆ ಆ ಗುರುಗಳ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಅನುಗ್ರಹ, ಅವರು ಯಾವಾಗಲೂ ನಮ್ಮ ಮೇಲೆ ಕರುಣೆಯನ್ನು ಮಾಡಿ ಸದಾಕಾಲ ನಮ್ಮ ವಿದ್ಯೆ ಸಫಲವಾಗುವಂತೆ ಅವರು ಅನುಗ್ರಹ ಮಾಡಬೇಕು. ಅದಿಲ್ಲಿ ನಮ್ಗೆ ಗೊತ್ತಾಗ್ತದೆ. ಇಂತಹ ಸಾಕ್ಷಾತ್ ಭಗವಂತ ನಾರಾಯಣ ಪರಶುರಾಮ ದೇವರ ಹತ್ರ ಅಧ್ಯಯನ ಮಾಡಿರ್ತಕ್ಕಂತಹ ಕರ್ಣನಿಗೆ ತಮ್ಮ ಗುರು ಸಾಕ್ಷಾತ್ ಭಗವಂತ ನಾರಾಯಣ ಪರಶುರಾಮ ದೇವರ ಅನುಗ್ರಹ ಇದೆ, ಇಲ್ಲ ಅಂತಿಲ್ಲ. ಅವ್ರು ಹೇಳಿದ್ರು, ನೀನು ಸ್ಪರ್ಧೆ ಇಲ್ಲದೆ ಯುದ್ಧ ಮಾಡಿದ್ರೆ ಗೆಲ್ತೀಯ, ಸ್ಪರ್ಧೆ ಮಾಡಿದಿ ಸೋತವು. ಅಷ್ಟೇ ಅಲ್ಲ, ನಿಮಗೆಲ್ಲ ಶಸ್ತ್ರಾಸ್ತ್ರಗಳು ಮರೆತು ಹೋಗ್ತದೆ. ಇಂತಹ ದೊಡ್ಡದು ಶಾಪ. ನಿಮಗೆ ಬಂದಿರುವಂತಹ ವಿದ್ಯೆ ಎಲ್ಲ ಮರೆತು ಹೋಗ್ಲಿ ಅಂತ ಗುರುಗಳು ಶಾಪ ಕೊಟ್ಟರೆ ನಮ್ಗೆ ಏನ್ ಗತಿ? ನಾವು ನಮ್ಮ ಬುದ್ಧಿನೇ ಕಡಿಮೆ ಇರ್ತದೆ, ಅಧ್ಯಯನ ಮಾಡಿದ್ದೇ ಕಡಿಮೆ, ಜ್ಞಾನ ಬಂದಿದ್ದೇ ಕಡಿಮೆ. ಅಂತಹದ್ರೊಳಗೆ ಆ ಗುರುಗಳ ಸಿಟ್ಟಿಗೆ ಬಂದು ಮನಸ್ಸು ಸಮಾಧಾನ ಆಗಿ ವಿದ್ಯೆ ಬರೋದು ಬೇಡ ಅಥವಾ ಸಫಲವಾಗೋದು ಬೇಡ, ನೀವು ಮರ್ತು ಹೋಗಲಿ ಅಂತ ಹೇಳ್ಬಿಟ್ರೆ 10 ವರ್ಷ 20 ವರ್ಷ ಓದಿದ್ದೆಲ್ಲ ಒಂದೇ ಸಲ ಇವತ್ತಿನ ಲ್ಯಾಂಗ್ವೇಜ್ ಹೇಳ್ತಾರೆ ಡಿಲೀಟ್ ಆಗ್ಬಿಡ್ತದೆ ಅಷ್ಟೇ. 5 ವರ್ಷ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿರ್ತೀರಿ, ಅದು ಸೇವ್ ಮಾಡೋದು ಮರ್ತು ಬಿಡ್ತೀವಿ ಅಂದ್ರೆ ಕೃಷ್ಣಾರ್ಪಣೆ ಹೋಗ್ಬಿಡ್ತೀವಿ. ಸೇವ್ ಮಾಡಿದ್ದು ತಪ್ಪು ಎಲ್ಲೋ ಬಟನ್ ಹೋಗ್ತವ, ಡಿಲೀಟ್ ಮಾಡ್ಬಿಟ್ಟು ಅದು ಹೋಗಿ ಆ ತರ ಇದೆ. ನಾವೇ ಮಾಡಿದ ಅಪರಾಧ. ಗುರುಗಳಲ್ಲಿ ಶ್ರದ್ಧೆ, ಗುರುಗಳ ಅನುಗ್ರಹ ವಿದ್ಯೆಗೆ ಅತ್ಯಂತ ಅವಶ್ಯಕ. ವಿದ್ಯೆ ಸಫಲವಾಗಲಿಕ್ಕೆ ಇನ್ನೂ ಅತ್ಯಂತ ಅವಶ್ಯಕ. ಆಗ ಅವನಿಗೆ ಭಯವಾಗ್ತಾ ಇದೆ. ಒಂದು ಕಡೆಗೆ ರಥ ಕೆಳಗಡೆ ಹೋಗ್ತಾ ಇದೆ, ಇನ್ನೊಂದು ಕಡೆ ಯಾವ ಅಸ್ತ್ರಗಳು ನೆನಪು ಬರ್ತಾ ಇಲ್ಲ. ಉದ್ಧರ್ತ ಕಾಮೋ ರಥಚಕ್ರಮೇವ ಪಾರ್ಥಂ ಯಯಾಚೆ ಅವಸರಂ ಪ್ರದಾತಂ ನೇತ್ಯಾಹ ಕೃಷ್ಣೋಂಚಲಿಕಂ ಸುಘೋರಂ ತ್ರಿನೇತ್ರದತ್ತಂ ಜಗೃಹೇ ಚ ಪಾರ್ಥಃ. ರಥದ ಚಕ್ರ ಕೆಳಗಡೆ ಹೋಗ್ಬಿಡ್ತಲ್ಲ, ಅದಕ್ಕೆ ಕೆಳಗಡೆ ಇಳಿತಾನೆ ಕರ್ಣ. ಅರ್ಜುನ, 1-2 ನಿಮಿಷ ಇಲ್ಲಪ್ಪ, ನಾನು ಕೆಳಗಡೆ ಇಳಿದು ಆ ರಥದ ಚಕ್ರವನ್ನು ಮತ್ತೆ ಪುನಃ ಮೇಲೆ ಎತ್ತೇನೆ, ಆಮೇಲೆ ಯುದ್ಧ ಮಾಡೋಣ ಅಂತಂದ್ರೆ ಪಾರ್ಥಂ ಯಯಾಚೆ ಅವಸರಂ ಪ್ರದಾತಂ, ಸ್ವಲ್ಪ ಅವಸರ, ಕಾಲಾವಕಾಶ ಕೊಡು ಅಂತ ಅರ್ಜುನಿಗೆ ಕೇಳಿದ್ರೆ ಕೃಷ್ಣ ಹೇಳ್ತಾರೆ, ನೇತ್ಯಾಹ ಕೃಷ್ಣ. ಕೃಷ್ಣ ಅಂತ, ಹೇ ಅದೇ ನೋಡ್ಬೇಡ, ಹೊಡಿ, ಸುಮ್ಮನೆ ಅವನಿಗೆ ಹೊಡಿ ಅಂತ ಹೇಳ್ತಾರೆ. ಈ ಕಾರಣ ಇದಕ್ಕೆಲ್ಲ ಬೇಕಾದಷ್ಟು ಮಹಾಭಾರತದಲ್ಲಿ ಅಲ್ಲಿ ಎಲ್ಲ ಮಾತುಗಳೆಲ್ಲ ಇದೆ. ಏನ್ ಮಾತಾಡಿದ್ರೆ ಕೃಷ್ಣ ಏನ್ ಕೇಳಿದ, ಆ ಕರ್ಣ ಏನ್ ಕೇಳಿದ, ಕೃಷ್ಣ ಏನ್ ಉತ್ತರ ಕೊಟ್ಟ, ಬೇಕಾದಷ್ಟೆಲ್ಲ ಮಾತುಗಳಿದೆ. ಇವತ್ತು ಧರ್ಮ ಧರ್ಮ ಅಂತ ನಾಟಕ ಮಾಡ್ತಾನೆ ಈ ಕರ್ಣ. ಕೃಷ್ಣ ಹೇಳ್ತಾನೆ, ಹೇ ಅರ್ಜುನನ್ ಕರ್ಣ ಅಂತ ಅನ್ಯಾಯ ಇದೆ. ಕೃಷ್ಣ ಕೇಳ್ತಾನೆ, ಏನ್ ಧರ್ಮ ಏನ್ ಅನ್ಯಾಯ ನನಗೆ ಹೇಳ್ತೀಯ ಅಂತ ಕೇಳ್ತಾನ. ದ್ರೌಪದಿ ಸ್ವಯಂವರ ಕಾಲ ಏನು ನೆನಪಾಗ್ಲಿಲ್ಲ, ಬೇರೆ ಬೇರೆ ಕಾಲ ಯಾವ ಧರ್ಮ ನೆನಪಾಗಿಲ್ಲ, ರಾಜ್ಯದ ವಿಭಾಗ ಮಾಡೋ ಧರ್ಮ ನೆನಪಾಗಿಲ್ಲ, ಇವತ್ತು ಧರ್ಮ ಅಂತ ಮಾತಾಡ್ತೀವಿ ಅಂತ ಕೃಷ್ಣ ಪರಮಾತ್ಮ ಚೆನ್ನಾಗಿ ಆ ಕರ್ಣನಿಗೆ ನಾನಾ ತರದ ಪ್ರಶ್ನೆಗಳನ್ನು ಮಾಡ್ತಾನೆ. ಕರ್ಣ ಏನು ಮಾತಾಡಿಕಾಗೋದಿಲ್ಲ. ಕೃಷ್ಣ ಹೇಳ್ತಾನೆ, ವಿಚಾರ ಮಾಡಬೇಡ, ತಗೋ ಅಂಜಲಿಕಂ, ಅಂಜಲಿ ಎಂಬಂತಹ ಹೆಸರಿರುವ ಒಂದು ಅಸ್ತ್ರ, ಸುಘೋರಂ ತ್ರಿನೇತ್ರದತ್ರಂ, ತ್ರಿನೇತ್ರ ರುದ್ರದೇವರು, ರುದ್ರದೇವರು ವಿಶೇಷವಾಗಿ ಕೊಟ್ಟಿರ್ತಕ್ಕಂತಹ ಅಸ್ತ್ರ ತೆಗೆದುಕೊಂಡು ಈ ಅರ್ಜುನನ ಸಂಹಾರವನ್ನು ಮಾಡು ಎಂಬುದಾಗಿ ಹೇಳ್ತಾನೆ. ಆಗ ಅರ್ಜುನ ಅದನ್ನು ತೆಗೆದುಕೊಳ್ತಾನೆ. ಸತ್ಯೇನ ಧರ್ಮೇಣ ಸನ್ನಿಯೋಜ್ಯ ಮಮೋಚ ಕರ್ಣಸ್ಯ ವಧಾರ್ಯಬಾಣಂ ಚಿಚ್ಛೇದ ತೇನಯವಟ ಸಚೀಷಂ ಸಂದಿತ್ ಸತೋ ಬಾಣವರಂ ಸುಘೋರಂ.
ಆಗ ಕರ್ಣ ಅಂದ, ಸರಿ ಆಯ್ತು, ಬೇಡ, ಈ ರಥವೇ ಬೇಡ, ಹಾಗೆ ಯುದ್ಧ ಮಾಡೋಣ ಅಂತ ತಾನು ನಿಂತಲ್ಲಿಯೇನೆ ತನ್ನ ಧನುಸ್ಸು ಬಾಣ ತೆಗೆದುಕೊಂಡು ಇನ್ನೇನು ತಾನು ಆ ಧನುರ್ಬಾಣಗಳಿಂದ ಸಿದ್ಧನಾಗಿ ಅರ್ಜುನ ಹೊಡಿಬೇಕು. ಆ ಪ್ರಸಂಗದಲ್ಲಿ ಅರ್ಜುನ ಸತ್ಯೇನ ಧರ್ಮೇಣ ಚ ಸನ್ನಿಯೋಜ್ಯ ಬಾಣಂ, ತಾನು ಸತ್ಯ ಹಾಗೂ ಧರ್ಮದಿಂದ, ತನ್ನಲ್ಲಿರ್ತಕ್ಕಂತಹ ಸತ್ಯ ಹಾಗೂ ಧರ್ಮ ನಾನು ನಿಜವೇ ಆಗಿದ್ದರೆ ಈ ಬಾಣದಿಂದ ಕರ್ಣ ಸತ್ತೋಗಲಿ ಅಂತ ತಾನು ಸಂಕಲ್ಪವನ್ನು ಮಾಡಿ ವಧಾರೆ ಕರ್ಣಸ್ಯ ಮೋಕ್ಷ, ಕರ್ಣನ ಮರಣವಾಗಲಿಕ್ಕೋಸ್ಕರವಾಗಿ ಆ ಅಸ್ತ್ರವನ್ನು ಬಿಟ್ಟಿದ್ದಾನೆ. ಚಿಚ್ಛೇದ ತೇನೇವ ತಸ್ಯ ಶೀರ್ಷಂ, ಅದೇ ಬಾಣದಿಂದ ಅರ್ಜುನ ಕುತ್ತಿಗೆಯನ್ನು ಕತ್ತರಿಸಿ ಹಾಕಿಬಿಟ್ಟ. ಅಪರಾಹ್ನಸ್ಯ ಸೂರ್ಯಸ್ಯ ಇಂದ್ರಸೂನುನ ಛಿನ್ನಂ ಅಂಜಲಿಕೇನಾರು ಸೋತ್ಸೇದಂ ಅಪತಚ್ಛಿರಃ. ಅಪರಾಹ್ನಸ್ಯ ಸುಮಾರು 2 ಗಂಟೆಯ ಮೇಲೆ, ಮಧ್ಯಾಹ್ನದ ಹೊತ್ತು, ಅಪರಾಹ್ನ ಕಾಲ. ಅಪರಾಹ್ನಸ್ಯ ಸೂರ್ಯನ ಪುತ್ರನಾಗಿರ್ತಕ್ಕಂತಹ ಕರ್ಣನನ್ನ ಅರ್ಜುನ ಆ ಅಂಜಲಿಕ ಅಂದ್ರೆ ಅಂಜಲಿ ಎಂಬ ಹೆಸರಿರ್ತಕ್ಕಂತಹ ಅಸ್ತ್ರದಿಂದ ಆ ಯುದ್ಧದಲ್ಲಿ ಅವನ ಕುತ್ತಿಗೆಯನ್ನು ಕತ್ತರಿಸಾಕಿದ್ದಾನೆ. ಸೋತ್ಸೇಯದ ಅಪತಚ್ಛಿರ, ಚಿನ್ನ ಕತ್ತರಿಸಿದ್ರೆ ಅದು ಮೇಲೆ ಹೋಯ್ತು. ಉತ್ಸೇಯದ ಅಪತಚ್ಛಿರ ಅಂದ್ರೆ ಕುತ್ತಿಗೆ ಕಟ್ಟಾಗಿ ಮೇಲೆ ಹಾರಿ ಕೆಳಗಡೆ ಬಿತ್ತು. ಅಷ್ಟು ವೇಗದಿಂದ ಅರ್ಜುನ ತನ್ನ ಬಾಣವನ್ನು ಬಿಟ್ಟಿದ್ದಾನೆ. ಕರ್ಣ ಸತ್ತು ಹೋದ. ಹೀಗೆ ಕೃಷ್ಣ ಪರಮಾತ್ಮನ ಸಹಾಯ ಇದೆ, ಭಗವಂತ ಅನುಗ್ರಹ ಇದೆ, ಭೀಮಸೇನ ದೇವರು ಜೊತೆಗಿದ್ದಾರೆ. ಆಗ ಕರ್ಣನ ಸಂಹಾರವಾಗಿದೆ. ತಸ್ಮಿನ್ ಹತೆ ದೀನ ಮುಖ ಸುಯೋಧನಃ ಯಯೌ ಸಮಾಹತ್ಯ ಬಲಂ ಸಶಲ್ಯಃ ಯುಧಿಷ್ಠಿರ ಕರ್ಣವದಂ ನಿಶಮ್ಯ ತದಾ ಸಮಾಗತ್ಯ ದದರ್ಶ ತತ್ತನು. ದುರ್ಯೋಧನ ಪಾಪ ಬಹಳ ಕಷ್ಟವಾಗಿದೆ. ಯಾವಾಗಲೂ ಕರ್ಣ 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 ಅಂತ ಹೇಳಿ ಆ ಕರ್ಣನನ್ನ ನಂಬಿ, ಕರ್ಣ ಇದ್ರೆ ಸಾಕು, ನಾನು ಯುದ್ಧದಲ್ಲಿ ಪಾಂಡವರನ್ನು ಗೆಲ್ತೇವೆ, ಅರ್ಜುನ ಸಂಹಾರ ಮಾಡಿಬಿಡ್ತೇನೆ, ಅರ್ಜುನನ್ನ ಕರ್ಣ ಸಂಹಾರ ಮಾಡ್ತಾನೆ, ಭೀಮಸೇನ ನಾನು ಸಂಹಾರ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದಾನೆ ದುರ್ಯೋಧನ. ಯಾಕೆಂದ್ರೆ ನನಗೆ ಅಸ್ತ್ರಗಳು ಶಸ್ತ್ರಗಳು ಅಷ್ಟು ಗೊತ್ತಿಲ್ಲ, ಆದ್ದರಿಂದ ಕರ್ಣನೇ ಚೆನ್ನಾಗಿ ಗೊತ್ತು. ಹೀಗಾಗಿ ಕರ್ಣ ಅರ್ಜುನ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡಿ, ನನಗೆ ಗದಾ ಯುದ್ಧ ಚೆನ್ನಾಗಿ ಗೊತ್ತಿದೆ, ಭೀಮಸೇನ ದೇವರು ಗದಾ ಚೆನ್ನಾಗಿ ಗೊತ್ತಿದೆ. ಈಗ ಅವ್ರ ಯುದ್ಧ ಮಾಡಿದ್ರೆ ಗದಾ ಯುದ್ಧನೇ ಮಾಡಬೇಕು. ಆ ಗದಾ ಯುದ್ಧದಲ್ಲಿ ನಾನು ಮಹಾಪರಾಕ್ರಮಿಯಾಗಿದ್ದೇನೆ, ಅತ್ಯಂತ ಸುಲಭವಾಗಿ ಭೀಮನನ್ನು ನಾನು ಕೊಲ್ಲಬಹುದು ಎಂಬಂತಹ ನಂಬಿಕೆ ದುರ್ಯೋಧನಿಗೆ ಇತ್ತು. ಆದ್ದರಿಂದ ಯಾವಾಗಲೂ ಕರ್ಣನ ಮೇಲೆ ಅಷ್ಟು ಅಭಿಮಾನ, ಅಷ್ಟು ವಿಶ್ವಾಸ, ಅಷ್ಟು ಪ್ರೀತಿ, ನಂಬಿಕೆ. ಆದ್ರೆ ಯಾವಾಗ ಕರ್ಣ ಸತ್ತೋದ ಆಗ ಬಹಳ ಮನಸ್ಸು ಕಷ್ಟ. ದೀನ ಮುಖ ದುರ್ಯೋಧನ ಅಂತ ಸಾಕು, ಯುದ್ಧ ಸಾಕು. ಯಯೌ ಸಮಾಹತ್ಯ ಬಲಂ ಸುಶಲ್ಯ, ಇನ್ನೂ ರಾತ್ರಿಯವರೆಗೆ ಯುದ್ಧ ಮಾಡಬಹುದಾಗಿತ್ತು, ಆದ್ರೆ ಆಗಲಿಲ್ಲ. ಸಾಕೆ ಸಾಕು ಅಂತ ಎಲ್ಲ ಸೈನಿಕರನ್ನ ತಾನು ಹೇಳ್ತಾನೆ, ಇವತ್ತಿನ ಯುದ್ಧ ಮುಗಿಸ್ಬಿಡೋಣ. ಪ್ರಧಾನ ನನಗೆ ಬೇಕಾಗಿರತಕ್ಕಂತಹ ವ್ಯಕ್ತಿ ಕರ್ಣ, ಅವನೇ ಇಲ್ಲ, ನಾನೇ ಯುದ್ಧ ಮಾಡುವುದು. ತುಂಬಾ ಮನಸ್ಸಿಗೆ ಕಷ್ಟಪಡ್ತಾ ಇದ್ದಾನೆ. ಶಲ್ಯನಿಗೆ ಸಹಿತನಾಗಿ ಹೊರಟೋಗ್ಬಿಟ್ಟ. ಆಗ ಯುಧಿಷ್ಠನಿಗೆ ಗೊತ್ತಾಗ್ತದೆ, ಹೋಗಿ ಹೇಳ್ತಾರೆ. ಹೀಗೆ ಅರ್ಜುನ ಕರ್ಣನ ಸಂಹಾರವನ್ನು ಮಾಡಿದ ಅಂದ್ರೆ ಬಹಳ ಅವನಿಗೆ ಸಂತೋಷವಾಗ್ತದೆ. ಬರ್ತಾನೆ, ಶತ್ರುವಿನ ಸಂಹಾರವಾಯಿತು ಅಂತ ಬಂದು ತದಾ ಸಮಾಗತ್ಯ ದದರ್ಶ ತತ್ತನುಂ. ಕರ್ಣ ಬಿದ್ದು ಹೋಗಿದ್ದ. ಏನ್ ಕರ್ಣ ಬಿದ್ದು ಹೋಗ್ತಾರೆ? ಕುತ್ತಿಗೆ ಒಂದು ಕಡೆ ಬಿದ್ದು ಹೋಗಿದೆ, ದೇಹ ಕೆಳಗಿನ ಭಾಗ ಇನ್ನೊಂದು ಕಡೆಗಿದೆ. ಈ ತರಹ ಅವನ ಆ ದೇಹವನ್ನ ಧರ್ಮರಾಜ ತಾನು ನೋಡ್ತಾ ಇದ್ದಾನೆ. ಆಗ ಶಶಂಸ ಕೃಷ್ಣಂ ಚ ಧನಂಜಯಂ ಚ ಭೀಮಂ ಚ ಏನ್ಯೇಪಿ ಯುಧಿ ಪ್ರವೀರಾಃ ಗತ್ವಾ ಚ ತೇ ಶಿಬಿರಂ ಮೋದಮಾನಾಃ
ಪೂಷು ಸಕೃಷ್ಣ ತದನುವ್ರತ ಸದಾ. ಧರ್ಮರಾಜನಿಗೆ ಸಂತೋಷವಾಯಿತು. ಈ ಕರ್ಣನ ಸಂಹಾರವಾಗಿಲ್ಲ ಅನ್ನೋಕ್ಕೋಸ್ಕರವಾಗಿಯೇನೆ ಶಿಬಿರದಲ್ಲಿ ಅರ್ಜುನನಿಗೂ ಧರ್ಮರಾಜನಿಗೂ ಜಗಳವಾಗಿತ್ತು, ತೊಂದರೆಯಾಗಿತ್ತು. ಹೀಗಾಗಿ ಆಗ ಅವನಂತಾನೆ, ಅರ್ಜುನ ಆ ದೊಡ್ಡ ಕೆಲಸವನ್ನು ಮಾಡಿದೆ, ಮಹಾಪರಾಕ್ರಮಿಯಾಗಿರ್ತಕ್ಕಂಥ ಕರ್ಣ, ಅವನು ಸೋಲಿಸೋದು ಸುಲಭ ಇಲ್ಲ, ಅವನು ಸೋಲಿಸಿದ್ದು ದೊಡ್ಡ ಪರಾಕ್ರಮ ಅಂತ ಅವನು ಸ್ತೋತ್ರ ಮಾಡ್ತಾನೆ. ಕೊನೆಗೆ ಇನ್ನು ಒಂದು ಕಡೆಗೆ ಭೀಮಸೇನ ದೇವರು ದುಶ್ಯಾಸನ ಸಂಹಾರ ಮಾಡಿದ್ದಾರೆ. ಹೀಗಾಗಿ ಆ ದುಶ್ಯಾಸನ ಸಂಹಾರ ಮಾಡಿರ್ತಕ್ಕಂತಹ ಭೀಮಸೇನ ದೇವರು ಸ್ತೋತ್ರ ಮಾಡ್ತಾನೆ. ಕೃಷ್ಣನು ಸ್ತೋತ್ರ ಮಾಡ್ತಾನೆ, ಭಗವಂತ ನೀನಿಲ್ಲದೆ ನಾವೇನಿದ್ದೇವೆ, ಯಾರು ಸಾಧ್ಯನೇ ಇಲ್ಲ. ಈ ಅರ್ಜುನನ ಶಕ್ತಿ, ಭೀಮಸೇನ ದೇವರ ಶಕ್ತಿ, ಬಲವನ್ನು ಕೊಟ್ಟವು ನೀನೆ, ನಮಗೆಲ್ಲ ಬದುಕ್ತಾ ಇದ್ದವು ನೀನೆ. ಹೀಗೆ ಆ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾನೆ. ಕೃಷ್ಣಂಚ ಧನಂಜಯಂಚ ಭೀಮಂಚ ಶಶಂಸ. ಧರ್ಮರಾಜ ಅವನು ಅಧಿಪತಿ, ರಾಜನಾಗಿದ್ದಾನಲ್ಲ, ತನ್ನ ರಾಜ್ಯಕ್ಕಾಗಿ ಇವರೆಲ್ಲರೂ ತಾವು ಯುದ್ಧವನ್ನು ಮಾಡ್ತಾ ಇದ್ದಾರೆ. ರಾಜನ ಕರ್ತವ್ಯ ಅದು. ಹೀಗಾಗಿ ಏನ್ಯೇಪಿ ಯುಧಿ ಪ್ರವೀರ, ಇನ್ನು ಬೇರೆ ಬೇರೆ ಯಾರು ರಾಜರು ತಮಗಾಗಿ ಯುದ್ಧ ಮಾಡಿದ್ದಾರೆ, ಭಾರಿ ಉತ್ತಮವಾಗಿರ್ತಕ್ಕಂತಹ ಪರಾಕ್ರಮವನ್ನು ತೋರಿಸಿದ್ದಾರೆ, ಆ ಎಲ್ಲ ರಾಜರನ್ನು ಕುರಿತು ಸ್ತೋತ್ರ ಮಾಡ್ತಾನೆ. ನೀವೆಲ್ಲರೂ ಚೆನ್ನಾಗಿ ಯುದ್ಧ ಮಾಡಿದ್ದೀರಿ ಅನ್ನೋದಕ್ಕೋಸ್ಕರವಾಗಿ ನಾವು ಎಲ್ಲ ಶತ್ರುಗಳ ಸಂಹಾರ ಮಾಡಲಿಕ್ಕಾಗಿದೆ. ನಮಗೆಲ್ಲರಿಗೆ ದಿನವೂ ಕೂಡ ನಮಗೆ ವಿಶೇಷವಾಗಿರತಕ್ಕಂತಹ ಒಂದು ಲಾಭ ಆಗ್ತಾ ಇದೆ, ಅರ್ಥಾತ್ ಜಯ ನಮಗೆ ಸಿಗ್ತಾ ಇದೆ ಎಂಬುದಾಗಿ ಆ ಕೃಷ್ಣನ ಹಾಗೂ ಎಲ್ಲ ವ್ಯಕ್ತಿಗಳ ಯಥಾಯೋಗ್ಯವಾದ ಪ್ರಶಂಸೆಯನ್ನು ಮಾಡಿದ್ದಾನೆ. ಗತ್ವಾಚಿತೆ ಶಿಬಿರಂ ಮೋದಮಾನಾಃ ಪೂಷು ಸಕೃಷ್ಣಃ ತದನುವ್ರತಾಸ್ತದ. ಈಗ ಹೇಗಾದ್ರೂ ಯುದ್ಧವಂತೂ ಮುಗಿದು ಹೋಯ್ತು, ಇನ್ನೇನು ಮಾಡ್ಲಿಕ್ಕಿಲ್ಲ, ಅವನು ಸೈನ್ಯ ಕರ್ಕೊಂಡು ಹೋಗ್ತಾನೆ. ಆಗ ಧರ್ಮರಾಜ ಹೇಳ್ತಾನೆ, ಆಯ್ತು ನಮ್ಮೆಲ್ಲ ಸೈನಿಕರು ಕೂಡ ಮತ್ತೆ ಪುನಃ ತಮ್ಮ ತಮ್ಮ ಶಿಬಿರಕ್ಕೆ ಹೋಗಲಿ ಅಂತ ಹೋಗಿ ಅಲ್ಲಿ ಸಂತೋಷದಿಂದ ವಾಸ ಮಾಡಿದ್ರು. ನೋಡ್ರಿ, ಪ್ರತಿಯೊಂದು ಕೊನೆಗೆ ಅವರಿಗೆ ಜಯ, ಸಂತೋಷ, ಆನಂದವಿದ್ದಾರೆ. ಧಾರ್ಮಿಕರಿಗೆ ಯಾವಾಗಲೂ ಇದೇ ಆಗೋದು. ಮೊದಲಿಗೆ ತುಂಬಾ ಕಷ್ಟವಾಗುತ್ತೆ, ಆದ್ರೆ ಕೊನೆಗೆ ಸಂತೋಷವಾಗುತ್ತೆ. ಇದಕ್ಕೆ ವಿಪರೀತವಾಗಿ ಅನ್ಯಾಯ ಮಾಡತಕ್ಕಂತಹ ವ್ಯಕ್ತಿಗಳು ಮೊದಲಿಗೆ ಬಹಳ ತುಂಬಾ ಚೆನ್ನಾಗಿದ್ದಾರೆ ಅಂತ ಅನಿಸ್ತು. ಏನು ಅವರ ವೈಭವ, ಏನು ಅವರ ಇದು, ಅವ್ರ ಸಂಪತ್ತು, ಅದೆಲ್ಲ ನೋಡಿದ್ರು ಸಾಮಾನ್ಯ ಸಜ್ಜನರಿಗೆ ಅಯ್ಯೋ ನಾವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋದು ಏನಾಗಿಲ್ಲ, ನೋಡೋದು ಎಷ್ಟು ಅನ್ಯಾಯ ಮಾಡೋದು, ಯಾರು ಚೆನ್ನಾಗಿದ್ದಾನೆ ಅಂತ ಅನಿಸ್ತದೆ. ವಾಸ್ತವಿಕವಾಗಿ ಅದು ಸರಿಯಲ್ಲ. ಯಾಕೆ ಅಂದ್ರೆ ಅಧರ್ಮ ಮಾಡಿರ್ತಕ್ಕಂತಹ ವ್ಯಕ್ತಿ ಎಂದು ಕೊನೆಯವರೆಗೆ ತಾನು ಸುಖಿಯಾಗಿರೋದಿಲ್ಲ. ಮೊದಲೇ ಸುಖ ತೋರ್ತದೆ, ಕೊನೆಗೆ ಅವನು ಇಷ್ಟು ದುಃಖ ಪಡ್ತಾನೆ ಅಂದ್ರೆ ತಾನು ಇಡೀ ಜೀವನದಲ್ಲಿ ಮೇಲೆ ಬರೋದೇ ಇಲ್ಲ, ಅವನು ಅಷ್ಟು ಅವನು ದುಃಖ ಪಡ್ಬೇಕಾಗುತ್ತೆ. ಆದ್ರೆ ಪಾಂಡವರು ಮಾತ್ರ ಕೃಷ್ಣನ ಅನುಗ್ರಹದಿಂದ ಯಾವಾಗಲೂ ಜಯ ಪಡೆದು ಸಂತೋಷ. ಸಕೃಷ್ಣ ತದನುವ್ರತಾಸ್ತದ. ಶಿಬಿರಕ್ಕೆ ಹೋದ್ರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವನ ಜೊತೆಗೆ ಇದ್ದಾನೆ. ತದನುವ್ರತ ಸದಾ. ಇದು ಬಹಳ ಮಹತ್ವ. ಕೃಷ್ಣ ಹೇಗೆ ಹೇಳ್ತಾನೋ ಹಾಗೆ ಮಾಡುವಂಥದ್ದು. ಇದು ಒಂದು ರೀತಿಯ ಬಹಳ ವಿಚಾರ ಮಾಡಬೇಕಾದ ವಿಷಯವೇ ಇದೆ. ಯಾಕೆ ಅಂತಂದ್ರೆ ನಾನು ಒಂದೇ ದೃಷ್ಟಾಂತ ಕೊಡ್ತೀನಿ. ಇನ್ನೊಂದು ಹೋದ ವಾರ ನಾವು ಒಂದು ವಿಚಾರ ತಿಳ್ಕೊಂಡಿದ್ದೀವಿ. ಅರ್ಜುನ, ಕೃಷ್ಣ, ಧರ್ಮರಾಜ ಇದ್ದಾಗ ಅರ್ಜುನ ಧರ್ಮರಾಜನ ಕೊಲ್ಲಿಕ್ಕೆ ಹೋಗ್ತಾನೆ. ಆಗ ಕೃಷ್ಣ ಏನು ಹೇಳಿದ, ಖಡ್ಗ ತೆಗೆದುಕೊಂಡು ಕೊಲ್ಲಬೇಡ, ಅವನಿಗೆ ಮನಸ್ಸಿಗೆ ಬಂದಂತೆ ಬೈದು ಬಿಡು, ಬೈದ್ರೆ ಅವನು ಕೊಂದ ಹಾಗೆ ಆಯ್ತು ಅಂತ ಕೃಷ್ಣ ಹೇಳಿದ. ಅರ್ಜುನ ಅದೇ ರೀತಿಯಾಗಿ ಮಾಡಿದ. ಸಾಮಾನ್ಯ ಮನುಷ್ಯರು, ನಮ್ಮಂತವ್ರು ಬೇರೆಯವ್ರಿಗೆ ಕೃಷ್ಣ ಎಲ್ಲ ಮೋಸ ಮಾಡ್ತಾನೆ. ನಮಗೆ ನಾನ್ಯಾಕೆ ಒಂದು ಮಾತು ಕೇಳಬೇಕು, ನನ್ನ ಪ್ರತಿಜ್ಞೆ ಏನಿದೆ, ಕೊಲ್ಲಬೇಕು ನಾನು ಪ್ರತಿಜ್ಞೆ ಮಾಡೀನಿ, ಇವನೇನೋ ಹೇಳ್ತಾ ಇದ್ದೆ ಅಂತ ಅಲ್ಲಿಯೇ ಅಪನಂಬಿಕೆ ಮಾಡಿ ಕೃಷ್ಣನ ಮಾತನ್ನು ಕೇಳದೆ ಇರುವಂತಹ ಪ್ರಸಂಗ ಇರಬಹುದು ಬೇರೆಯವರಿಗೆ.
ಪಾಂಡವರಿಗೆ ಮಾತ್ರ ತದನುವ್ರತ ಕೃಷ್ಣ ಏನ್ ಹೇಳ್ತಾನೋ ಹಾಗೆ ನಡೆಯೋದಷ್ಟೇ ಇರುತ್ತೆ. ಈ ಲೋಕದಲ್ಲಿ ನಮಗೆಲ್ಲ ಏನಾಗುತ್ತೆ ಅಂದ್ರೆ, ನಮಗೆ ಒಳ್ಳೆಯ ಮಾರ್ಗವನ್ನು ಹೇಳುವಂತಹ ಗುರುಗಳು ಸಿಗೋದು ಬಹಳ ಕಡಿಮೆ, ಸಜ್ಜನರು ಸಿಗೋದು ಬಹಳ ತುಂಬಾ ಕಡಿಮೆ. ಅವರು ಒಂದ್ಸಲ ಎರಡ್ ಸಲ ಏನೋ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ನೋಡ್ತಾರೆ, ನಾವು ಕೇಳಿಲ್ಲ ಅಂದ್ರೆ ಅವ್ರು ಬಿಡ್ತಾರೆ. ಏನೋ ಪಾಪ ಒಳ್ಳೇದಾಗ್ಬೇಕು ಅಂತ ಹೇಳಿದೆ, ಏನು ಕೇಳ್ತಾ ಇಲ್ಲ ಅಂತ ಬಿಟ್ಟು ಬಿಡ್ತಾರೆ. ಕೇಳಿದ್ರೆ ಇನ್ನೊಂದ್ಸಲ ಹೇಳ್ತಾರೆ, ನೋಡಪ್ಪ ಹೇಳಿದ್ರೆ ಮಾಡಿ, ಇನ್ನೊಂದ್ ಸ್ವಲ್ಪ ಮಾಡು. ನಮಗೆ ದೇವರ ಅನುಗ್ರಹಗಳಿದ್ರೆ ಒಳ್ಳೆಯ ಮಾತನ್ನ ಕೇಳಿ ಹಾಗೆ ಅನುಷ್ಠಾನ ಮಾಡಬೇಕು ಅಂತ ಅನಿಸ್ತದೆ. ಇಲ್ಲದೆ ಇದ್ರೆ ನಮ್ಗೇನ್ ತೋರ್ತದೆ, ಈ ಗುರುಗಳು ಆಚಾರ್ಯ ಏನೋ ಹೇಳ್ತಾ ಇರ್ತಾರೆ, ಸರಿ ಹಾಗೆ ಇದೊಂದು ಹೇಳ್ತಾರೆ ಅಂತ ನಾವು ಕೇಳಿ ಅದನ್ನ ಬಿಟ್ಟು ಬಿಡ್ತೀವಿ, ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಸಕೃಷ್ಣ ತದನುವ್ರತ ಸದಾ. ಕೃಷ್ಣ ಹೇಳಿದಂತೆ ನಡೆಯುವಂತವರಾಗಿದ್ದಾರೆ ಪಾಂಡವರು, ಆದ್ದರಿಂದ ಯಾವಾಗಲೂ ಸಂತೋಷದಿಂದ ಇದ್ದಾರೆ. ಮುಮುದುಹು ಮೋದಮಾನ ಉಷು, ಸಂತೋಷವಿದ್ದಾರೆ. ಯಾಕೆ ಸಂತೋಷದಿಂದಿದ್ದಾರೆ? ಕೃಷ್ಣನ ಮಾತನ್ನು ಪ್ರತ್ಯಕ್ಷವಾಗಿ ಉಪದೇಶ ಮಾಡತಕ್ಕಂತಹ ಭಗವಂತ ಅವರಿಗೆ ನಮಗೆಲ್ಲ ದೇವರ ಅಪ್ರತ್ಯಕ್ಷ ಉಪದೇಶ ಮಾಡಿದ್ದಾನೆ. ಗೀತೆಯನ್ನು ಹೇಳಿದ, ಅಥವಾ ಮಹಾಭಾರತದ ಉಪದೇಶ ಇದೆ, ಪುರಾಣಗಳ ಉಪದೇಶ ಇದೆ, ವೇದಗಳ ಉಪದೇಶ ಇದೆ. ಎಲ್ಲ ಮನುಷ್ಯರಿಗೆ ಸಾಮಾನ್ಯ ಬೇರೆಯವರು ಕೂಡ ಅಪ್ರತ್ಯಕ್ಷವಾದ ಉಪದೇಶ ಇದೆ. ಆದ್ರೆ ಪಾಂಡವರ ದೊಡ್ಡ ಭಾಗ್ಯ, ದೊಡ್ಡ ಯೋಗ್ಯತೆ ಏನು ಅಂದ್ರೆ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಎದುರಿಗಿದ್ದು, ಇದನ್ ಮಾಡು, ಇದನ್ ಮಾಡಬೇಡ, ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ ಪ್ರತಿನಿತ್ಯ ಹೇಳಿ 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 ಅವರಿಂದ ಧರ್ಮವನ್ನು ಮಾಡಿಸಿ ಮಾಡಬಾರದನ್ನು ಬಿಡಿಸಿ ಇಷ್ಟು ಉಪಕಾರ ಮಾಡಿ ಅನುಗ್ರಹ ಮಾಡತಕ್ಕಂತಹ ಒಂದು ಪ್ರಸಂಗವನ್ನು ನಾವೆಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಪರಮಾತ್ಮ ಪರಮ ಕರುಣಾಳು, ಪಾಂಡವರ ಯೋಗ್ಯತೆ ದೊಡ್ಡದು, ಅವು ಸಾಕ್ಷಾತ್ ದೇವತೆಗಳು. ಹೀಗಾಗಿ ಭಗವಂತ ಯಾವಾಗಲೂ ಅವ್ರ ಜೊತೆಗೆ ಇದ್ದು ಧರ್ಮಕ್ಕೆ ಎತ್ತರ, ಹಿಂದೆ ಬಂತಲ್ಲ, ಎತ್ತ ಕೃಷ್ಣ ತತ್ರ ಜಯ. ಇಂದ್ರ ಹೇಳ್ತಾನೆ, ಕೃಷ್ಣ ಎಲ್ಲಿದ್ದಾನೆ ಜಯ ನಿಶ್ಚಿತ, ಇದರಲ್ಲಿ ಯಾಕೆ ಸಂದೇಹ? ಹೀಗಾಗಿ ನಿಶ್ಚಿತವಾಗಿಯೂ ಕೂಡ ಅರ್ಜುನ ಕರ್ಣನ ಸಂಹಾರ ಮಾಡ್ತಾನೆ, ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ಕೃಷ್ಣನ ಅನುಗ್ರಹವನ್ನು ಪಡೆದಿರತಕ್ಕಂತಹ ಪಾಂಡವರು ಸದಾ ಜಯಿಗಳು, ಯಾವಾಗಲೂ ವಿಜಯ, ಅವರಿಗೆ ವಿಜಯನೇ, ಯಾವತ್ತೂ ಅಪಜಯ ಇಲ್ಲವೇ ಇಲ್ಲ. ಹೀಗೆ ಪಾಂಡವರು ಕರ್ಣನ ಸಂಹಾರವನ್ನು ಮಾಡಿ ತಾವು ಕೃಷ್ಣನ ಜೊತೆ ಸುಖವಾಗಿ ವಾಸ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ರೀಮದಾಂತ ಮಹಾಭಾರತ ಸಪ್ತವಿಂಶೋಧ್ಯಾಯ ಇಲ್ಲಿಗೆ 27ನೇ ಅಧ್ಯಾಯ ಮುಗಿತಾ ಇದೆ. ಹೀಗೆ ನಿರಂತರವಾಗಿ ಭಗವಂತನ ಉಪಾಸನೆಯನ್ನು ಮಾಡತಕ್ಕಂತಹ ಯಾವ ಪಾಂಡವರಿದ್ದಾರೆ, ಆ ಪಾಂಡವರ ಕೃಷ್ಣನ ವಿಶೇಷವಾದ ಮಹಿಮೆಯನ್ನು ತಿಳಿಯೋದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅನೇಕ ಶತ್ರುಗಳು, ನಾನಾ ತರಹ ಶತ್ರುಗಳು, ಒಳಗೆ ಶತ್ರುಗಳಿದ್ದಾರೆ, ಹೊರಗಡೆ ಶತ್ರುಗಳಿದ್ದಾರೆ, ನಮಗೆ ಬದಿಯಲ್ಲೇ ಶತ್ರುಗಳಿದ್ದಾರೆ, ಹೀಗೆ ನಾನಾ ತರ ಶತ್ರುಗಳಿದ್ದಾರೆ. ಆ ಎಲ್ಲ ಶತ್ರುಗಳನ್ನು ಕೂಡ ಭಗವಂತ ಕೃಷ್ಣ ಪಾರ್ಥಸಾರಥಿ ನಮ್ಮ ಜೊತೆಗೆ ಇದ್ದು ಯಾವಾಗಲೂ ಆ ಶತ್ರುಗಳ ಸಂಹಾರವನ್ನು ಮಾಡುವ ಉಪಾಯವನ್ನು ನಮಗೆ ಕೊಡಲಿ, ಆ ಶಕ್ತಿಯನ್ನು ಕೊಡಲಿ, ಸಾಮರ್ಥ್ಯವನ್ನು ಕೊಡಲಿ, ಶತ್ರುಗಳ ಸಂಹಾರವನ್ನು ಮಾಡಿಸಿ ನಮಗೆ ಉತ್ತಮವಾಗಿರ್ತಕ್ಕಂತಹ ಸಮಾಜ ನಡೆಯುವಂತೆ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.